ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ತೆ ವೀಕ್ಷಕರೇ, ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಸಂಗೀತ ಮಾನವ ಜೀವನದ ಅತ್ಯಂತ ಮಧುರ ಸಾಂಗತ್ಯ. ಹುಟ್ಟು ಸಾವು, ಸುಖ ದುಃಖ, ನೋವು ನಲಿವು, ಬಾಲ್ಯ, ಯೌವನ, ಪ್ರೌಢಾವಸ್ಥೆ, ವೃದ್ಧಾಪ್ಯ, ಈ ಎಲ್ಲ ಹಂತದಲ್ಲೂ ಮಾನವ ಒಂದಲ್ಲ ಒಂದು ರೀತಿಯಲ್ಲಿ ಸಂಗೀತಕ್ಕೆ ತನ್ನನ್ನು ತಾನು ತೋಡಿಕೊಂಡಿರ್ತಾನೆ. ಮೊದಲೆಲ್ಲ ಸಂಗೀತವನ್ನ ಕೇಳುವ ಬಗೆ ಬೇರೆಯದಿತ್ತು. ಯಾಕಂದರೆ ಇವತ್ತಿನಷ್ಟು ಆಧುನಿಕತೆ ಇರಲಿಲ್ಲ. ಆಗೆಲ್ಲ ಕುಟ್ಟುವಾಗ, ಬೀಸುವಾಗ, ಬಿತ್ತುವಾಗ ಒಬ್ಬೊಬ್ಬರೇ ಜೊತೆಯಾಗಿ ಹಾಡ್ತಾ ಇದ್ರು. ಎಲ್ಲೋ ಹಾಡು ಕೇಳಬೇಕಂದ್ರೆ ಊರಿನಲ್ಲಿ ನಡೆಯುವಂತಹ ಒಂದೊಂದು ಸಂಗೀತ ಕಚೇರಿಗೆ ಹೋಗ್ತಾ ಇದ್ರು, ನಾಟಕಗಳನ್ನು ನೋಡ್ತಾ ಇದ್ರು. ಬದಲಾದ ಕಾಲಕ್ಕೆ ಸಿನಿಮಾಗಳು ಬಂತು, ರೇಡಿಯೋ, ಟೇಪ್ ರೆಕಾರ್ಡರ್, ಕ್ಯಾಸೆಟ್, ಹೀಗೆ ಸಂಗೀತವನ್ನು ಆಲಿಸೋದಕ್ಕೆ ಆರಂಭ ಮಾಡಿದ್ರು. ಇನ್ನು ಕೆಲವರು ನಡೆಯುವ ಶಬ್ದದ ತಾಳಗಳಲ್ಲಿ ಸಂಗೀತವನ್ನು ಆಸ್ವಾದಿಸ್ತಾರೆ. ಪ್ರಕೃತಿಯ ಸೊಂಪಾದ ಗಾಳಿಯಲ್ಲಿ, ಹರಿಯುವ ನೀರಿನ ಶಬ್ದದಲ್ಲಿ, ಇತ್ತೀಚೆಗೆ ವಾಹನದ ಶಬ್ದಗಳಲ್ಲೂ ಕೂಡ ಕೆಲವರು ಸಂಗೀತವನ್ನು ಕಾಣ್ತಾರೆ. ಯಾಕೆ ಇವತ್ತು ಸಂಗೀತದ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ಸಾಧಕರು ಸಂಗೀತ ಕ್ಷೇತ್ರಕ್ಕೆ ಸೇರಿದವರು. ಸಹಜವಾಗಿ ಒಂದು ವೃತ್ತಿ ಇರುತ್ತೆ, 12 ವರ್ಷಗಳ ವೃತ್ತಿ ಅನುಭವ ಇರುತ್ತೆ, ಕೈ ತುಂಬ ಸಂಬಳ ಇರುತ್ತೆ, ಉನ್ನತ ದರ್ಜೆಯ ಸ್ಥಾನ ಇರುತ್ತೆ. ಇಂಥದ್ದೆಲ್ಲ ಇದ್ದಾಗ ಪ್ಯಾಷನ್ ಅಂತ ನಾವೇನು ಹೇಳ್ತೀವಿ, ಅದು ಸಂಗೀತ ಆಗಿರುತ್ತೆ. ತನ್ನ ಬದುಕಿನಲ್ಲಿ ಉಸಿರಾಗಿರುವಂತಹ ಸಂಗೀತದೆಡೆಗೆ ಹೋಗಬೇಕು ಅಂತ ಹೊರಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇವರು ಬಾಲ್ಯದಲ್ಲಿ ಇವರ ಬಾಲ್ಯದ ಆಟಿಕೆಯಾಗಿದ್ದೇ ಸಂಗೀತದ ಪರಿಕರಗಳು. ಮೂಲತಃ ಇವರು ಸಂಗೀತದ ಕುಟುಂಬದವರು ಅಲ್ಲದೇ ಇದ್ದರೂ ಕೂಡ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು. ತದನಂತರದಲ್ಲಿ BE ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡ್ತಾರೆ. ಈ ಇಂಜಿನಿಯರಿಂಗು ಮೊದಲೇ 2 ಸಂಗೀತದ ಪದವಿಗಳನ್ನು ಪಡೆದಿರ್ತಾರೆ. ಆದರೆ ಕಾರಣಾಂತರಗಳಿಂದ 12 ವರ್ಷಗಳ ಕಾಲ ವೃತ್ತಿಯನ್ನು ಅವಲಂಬಿಸ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಅನಿಸುತ್ತೆ, ನನ್ನ ಬದುಕು ಸಂಗೀತದಲ್ಲೇ ನಡೀಬೇಕು, ಸಂಗೀತದಲ್ಲೇ ಮುಂದುವರಿಬೇಕು ಅಂತ. ಆದ ಕಾರಣ 2017ರಲ್ಲಿ ತಮ್ಮ ವೃತ್ತಿ ಜೀವನಕ್ಕೆ ಪೂರ್ಣ ವಿರಾಮವನ್ನು ಇಟ್ಟು ಸಂಗೀತದ ಜೀವನವನ್ನು ಮತ್ತೆ ಪ್ರಾರಂಭಿಸ್ತಾರೆ. ಇವತ್ತಿಗೆ ಇವರು ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಕನ್ನಡ, ಮರಾಠಿ, ಹಿಂದಿ ಭಾಷೆಯಲ್ಲಿ ಆಲ್ಬಮ್ಗಳನ್ನು ಕಂಪೋಸ್ ಮಾಡಿದ್ದಾರೆ. ಇವರ ಸಂಗೀತ ನಿರ್ದೇಶನದಲ್ಲಿ ನಾಡಿನ ಸಾಕಷ್ಟು ದಿಗ್ಗಜರು ಕೂಡ ಹಾಡಿದ್ದಾರೆ. ಇವರು ಸಂಗೀತದಲ್ಲಿ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಗಾಯನ, ಭಜನೆ, ವಚನ, ಸುಗಮ ಸಂಗೀತ, ಭಾವಗೀತೆ, ಹೀಗೆ 10 ಹಲವು ಪ್ರಕಾರಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಗಾಯಕರು, ಸಂಗೀತ ನಿರ್ದೇಶಕರು, ಸಂಗೀತ ಸಂಯೋಜಕರು ಪಂಡಿತ ಶರಣಬಸವ ಚೌಧರಿಯವರನ್ನ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಮೇಡಮ್. ಸರ್, ತಮ್ಮನ್ನ ಮಾತನಾಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಒಂದೊಳ್ಳೆ ಮಾತನ್ನ ನೋಡ್ಕೊಂಬರೋಣ. ಇವತ್ತಿನ ಒಂದೊಳ್ಳೆ ಮಾತು DVಜಿಯವರ ಕಗ್ಗ ರಸಧಾರೆಯಿಂದ. ಅನ್ನ ಉಣವಂದು ಕೇಳ್ ಅದನ್ನು ಬೇಯಿಸಿದ ನೀರ್, ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ. ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತನಿತ, ಮಿಕ್ಕೂಟ ಜೀರ್ಣಿಸಿದ ಋಣಶೇಷ ಮಂಕುತಿಮ್ಮ. DVಜಿಯವರು ಈ ಕಗ್ಗದ ಮುಖೇನ ಹೇಳ ಹೊರಟಿದ್ದಾರೆ, ನೀನು ತಿನ್ನುವ ಅನ್ನವನ್ನು ಬೇಯಿಸಿದ ನೀರು ನಿನ್ನ ದುಡಿಮೆಯಿಂದ ಪಡೆದದ್ದೋ ಅಥವಾ ಪರರನ್ನ ಪೀಡಿಸಿ ಪಡೆದದ್ದೋ ಎಂದು ನೀನು ಊಟ ಮಾಡುವಾಗ ನಿನ್ನನ್ನೇ ನೀನು ಕೇಳಿಕೋ. ಜಗತ್ತಿಗೆ ನೀನು ಎಷ್ಟು ಕೊಟ್ಟಿರುತ್ತೀಯೋ ಅಷ್ಟನ್ನು ಮಾತ್ರ ಪಡೆದು ನೀನು ಉಣ್ಣು. ಅದಕ್ಕಿಂತ ಅಧಿಕವಾಗಿ ಪಡೆದು ಉಂಡರೆ ಅದು ನಿನ್ನೊಳಗೆ ಜೀರ್ಣವಾಗದೆ ಅನ್ಯರಿಗೆ ಹಿಂದಿರುಗಿಸಲೇಬೇಕಾದ ಋಣವಾಗಿ ಉಳಿದು ಬಿಡುತ್ತದೆ ಎಂದು ಜಗತ್ತಿನಲ್ಲಿ ನಾವು ಅನುಭವಿಸುವುದೆಲ್ಲವನ್ನು ನಮ್ಮದೇ ಕಷ್ಟಾರ್ಜಿತವಾಗಿರಬೇಕೆಂದು
ಅನ್ಯರಿಂದ ಪಡೆದದ್ದು ನಮಗೆ ದಕ್ಕುವುದಿಲ್ಲವೆಂದು DVG ಅವರು ಉಲ್ಲೇಖಿಸಿದ್ದಾರೆ. ಒಂದೊಳ್ಳೆ ಮಾತನ್ನು ನೋಡ್ಕೊಂಡು ಬಂದ್ವಿ. ಯಾಕೆ ಒಂದೊಳ್ಳೆ ಗಾಯನದಿಂದ ಕಾರ್ಯಕ್ರಮ ಆರಂಭ ಮಾಡಬಾರ್ದು ಅಂತ. ಆಯಿತು, ಶುರು ಮಾಡೋಣ. Okay, sir. ನಾನು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಒಂದು ಬಸವೇಶ್ವರ ವಚನವನ್ನು ಹಾಡಿ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಈ ಒಂದು ಪೊಸಿಷನ್ಗೆ ಬರಲಿಕ್ಕೆ ಕಾರಣ ಆದಂತಹ ನನ್ನ ಅಪ್ಪ ಅಮ್ಮ ಮತ್ತು ಗುರುಗಳು ಎಲ್ರಿಗೂ ನಮಸ್ಕರಿಸಿ ನನ್ನ ಒಂದು ಗಾಯನವನ್ನು ಶುರು ಮಾಡ್ತೀನಿ. ಖಂಡಿತ ಸರ್, ಖಂಡಿತ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ. ಶಿರವೇ ಹೊನ್ನ ಕಳಶವಯ್ಯ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೆಳೆಯ, ಕೂಡಲ ಸಂಗಮ ದೇವ ಕೆಳೆಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ವಚನ ಸಾಹಿತ್ಯ ಅಂದ್ರೇ ಅದೊಂದು ಪ್ರಭಾವಶಾಲಿ ಮಾಧ್ಯಮ ಅಂತ ಹೇಳಬಹುದು. ಯಾಕಂದರೆ ನಾವು 12ನೇ ಶತಮಾನದಿಂದ ಅಂತ ತೆಗೆದುಕೊಂಡ್ರೆ ಎಷ್ಟೊಂದು ವಚನಗಳು ನಮ್ಮ ಬದುಕಿನ ಹಾಸುಹೊಕ್ಕಾಗಿವೆ. ಬಹಳ ಒಳ್ಳೆಯ ಆರಂಭ. ತಮ್ಮ ಬಗ್ಗೆ ನಾವು ಮಾತನಾಡ್ತಾ ಹೋದರೆ, ತಾವು ಒಂದು ರೀತಿ ಸಂಗೀತಕ್ಕೆ ಸಂಬಂಧಿಕರು ಅಲ್ಲದೇ ಇದ್ದರೂ ಕೂಡ ಸಂಬಂಧಿಕರು ಆಗಿ ಬಂದವರು. ಆದರೆ ಸಂಗೀತದಲ್ಲಿ 2 ಪದವಿಯನ್ನು ಪಡೆದಿದ್ದೀರಿ. ತಮ್ಮ ಬಾಲ್ಯದಲ್ಲಿ ಒಂದು ರೋಚಕ ಘಟನೆ ಇತ್ತಂತೆ. ಅಪ್ಪ ಅಮ್ಮ ಎಲ್ಲೋ ಶಾಲೆಗೆ ಕೆಲಸಕ್ಕೆ ಹೋದರೆ ಗ್ರಂಥಪಾಲಕರಾಗಿದ್ದರು ಅವರು. ತಮ್ಮ ಆಟದ ಸಾಮಾನ್ಯ ಸಂಗೀತದ ಪರಿಕರಗಳಾಗಿತ್ತು ಅಂತ. ಇದಕ್ಕೊಂದು ಬಹಳ ಸುಂದರವಾದ ಕತೆ ಇದೆ ಅಲ್ಲ? ಹೌದು ಹೌದು, ಅದೇ ನನ್ನ ಆ್ಯಕ್ಚುಲಿ ಮ್ಯೂಸಿಕ್ ಫೀಲ್ಡಿಗೆ ತೊಗೊಂಡು ಬಂದಂಥ ಒಂದು ಇನ್ಸಿಡೆಂಟು. ಸೊ ನಾನು ಹುಟ್ಟಿದ್ದು ಮೂಲತಃ ರಾಯಚೂರಲ್ಲಿ. ಅಲ್ಲಿ ನನ್ನ ಅಪ್ಪ ಮತ್ತು ಅಮ್ಮ ಇಬ್ಬರು ಕರ್ನಾಟಕ ಸರ್ಕಾರದ ಗ್ರಂಥಾಲಯ ಇಲಾಖೆಯಲ್ಲಿ ಗ್ರಂಥಪಾಲಕರಾಗಿ ಸೇವೆ ಮಾಡ್ತಾಯಿದ್ರು. ಸೊ ಅಲ್ಲಿ ನಾನು ಇದ್ದಾಗ, ಚಿಕ್ಕವನಿದ್ದಾಗ ಅವ್ರ ಆಫೀಸಿಗೆ ಹೋಗಬೇಕಾದ್ರೆ ನನ್ನನ್ನು ನಮ್ಮ ಮನೆಯ ಪಕ್ಕದ ಮನೆಯವರು ಜಿ ರಾಮುಲು ರಾಯಚೂರ್ಕರ್ ಅಂತೇಳಿ ತುಂಬ ಒಳ್ಳೆಯ ಕ್ಲಾರಿನೇಟ್ ಆರ್ಟಿಸ್ಟ್ ಆಗಿದ್ರು ಅವರು. ಮೂಲತಃ ಅವ್ರನ್ನೇ ನಾನು ಅಂದರೆ ನನ್ನ ಪ್ರಥಮ ಗುರು ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಇವನು ಸಂಗೀತ ಕಲಿತಾನೆ, ಮುಂದೆ ಒಬ್ಬ ಒಳ್ಳೆ ವಿದ್ವಾಂಸ ಆಗ್ತಾನೆ ಅಂತ ಹೇಳಿದವರೇ. ಅದು ನನ್ನ ಚಿಕ್ಕ ವಯಸ್ಸಿನಲ್ಲಿ, ಅದು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ತಾರೆ. ಸೊ ಯಾಕಂತಂದರೆ, ಸೊ ನಮ್ಮ ಅಪ್ಪ ಅಮ್ಮ ಆಫೀಸ್ಗೆ ಹೋಗಬೇಕಾದ್ರೆ ಅವರ ಮನೆಯಲ್ಲಿ ನನ್ನ ಬಿಟ್ಟು ಹೋಗ್ತಾಯಿದ್ರು. ಬೆಳಿಗ್ಗೆ ಮಧ್ಯಾಹ್ನ ಬರೋರು, ಮತ್ತು ಊಟ ಮಾಡಿಸೋರು, ಮತ್ತೆ ಬಿಟ್ಟು ಹೋಗೋರು, ಮತ್ತು ರಾತ್ರಿ ಬರೋರು. ಸೊ ಹಾಗಾಗಿ ನಾನು ಬೆಳೆದಿದ್ದು ಜಿ ರಾಮ್ಲೂರ್ ಅವ್ರ ಮನೆಯಲ್ಲಿ. ಅವ್ರದ್ದು ಆ್ಯಕ್ಚುಲಿ ಸಂಗೀತ ಉಪಕರಣಗಳ ಒಂದು ಅಂಗಡಿ ಇತ್ತು ಅಲ್ಲಿ. ಸೊ ಅಂಗಡಿಯಲ್ಲಿ ನಾನು ಆಡ್ತಾ ಒಳ್ಳೆ ಹಾರ್ಮೋನಿಯಮ್ಗಳು, ಕೆಟ್ಟೋಗಿರೋ ಹಾರ್ಮೋನಿಯಮ್ಗಳು, ತಬ್ಲಾಗಳು, ಅಲ್ಲಿ ಏನೇನು ವಾದ್ಯ ಇರ್ತದೋ ಎಲ್ಲನೂ ನಾನು ಅದರ ಜೊತೆಗೇ ಆಡ್ತಾ ಬೆಳೆದಾಗ ಅವ್ರು ಯಾವತ್ತೂ ಕೂಡ ಅದನ್ನು ಮುಟ್ಟಬೇಡ, ಇದು ಮುಟ್ಟಬೇಡ ಅನ್ನೋ ಮಾತೇ ಆಡಿಲ್ಲ ಅವರು.
ಸೊ ಅದೆಲ್ಲ ಆದಮೇಲೆ ಅವರು ಅದನ್ನು ಅಬ್ಸರ್ವ್ ಮಾಡ್ತಾಯಿದ್ರು. ಸೊ ಇಲ್ಲ ಇವನಿಗೆ ಇಷ್ಟೊಂದು ಅಂದರೆ ಚಿಕ್ಕ ಹುಡುಗ ಅಂದರೆ ಯೂಶ್ವಲಿ ಎಲ್ಲರೂ ಆಟದಲ್ಲಿ ಇರ್ತಾರೆ, ಅದನ್ನು ಬೆಳೆಸೋದು ಇದನ್ನು ಮಾಡೋದು ಆ ಥರ ಇರೋವಂಥ ಬುದ್ಧಿ ಇರೋವಂಥ ಒಂದು ವಯಸ್ಸಿನಲ್ಲಿ ಈ ಮಗು ಇಷ್ಟೊಂದು ಸಂಗೀತದ ಬಗ್ಗೆ ಉಪಕರಣಗಳ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾನಂದರೆ ದೆನ್ ಹಿ ವಿಲ್ ಬಿಕಮ್ ಆರ್ಟಿಸ್ಟ್ ಅಂತ ಅವರು ಅವತ್ತೇ ಅದನ್ನು ರಿಕಗ್ನೈಸ್ ಮಾಡಿದರು. ಅದಾದಮೇಲೆ ಸ್ವಲ್ಪ ವರ್ಷಗಳ ನಂತರ ಒಂದು 3-4 ವರ್ಷ ಹಂಗೆ ನಡೀತು ನನ್ನ ಜರ್ನಿ. ಸೊ ನಮ್ಮ ಅಪ್ಪ ಅಮ್ಮನಿಗೆ ಮುಧೋಳಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಸೊ ಆವಾಗ ಅವರು ಒಂದು ಕಸ್ಟಮೈಸ್ಡ್ ಹಾರ್ಮೋನಿಯಂ ಚಿಕ್ಕದಾಗಿ ನನಗೆ ನುಡಿಸ್ಲಿಕ್ಕೆ ಬರುವಂಥ ಒಂದು ಹಾರ್ಮೋನಿಯಮನ್ನು ರೆಡಿ ಮಾಡಿ ಅದನ್ನು ನಾವು ಬರಬೇಕಾದ್ರೆ ಗಿಫ್ಟ್ ಮಾಡ್ತಾರೆ. ಓಕೆ. ಇದನ್ನು ನೀವು ಮುಂದೆ ಊರಲ್ಲಿ ಹೋಗ್ಬಿಟ್ಟು ಅವನಿಗೆ ಒಂದು ಒಳ್ಳೆಯ ಗುರುಗಳನ್ನ ಹುಡುಕಿ ಸಂಗೀತ ಅಭ್ಯಾಸ ಮಾಡಿಸಿ ಅವನು ಮುಂದೆ ಒಳ್ಳೆಯ ಕಲಾವಿದನ ಆಗ್ತಾನೆ ಅಂಥೇಳಿ ಕೊಡ್ತಾರೆ. ಸೊ ಹಾಗಾಗಿ ಅದು ವಾದ್ಯ ಬಂದುಬಿಡ್ತು ನನ್ನ ಜೊತೆಗೆ. ಬಟ್ ಮುಂದೆ ಬಂದ ಮೇಲೆ ಊರಲ್ಲಿ ಗುರುಗಳನ್ನ ಒಂದು ಹುಡುಕಾಟ ಶುರುವಾಯಿತು. ಸೊ ಲಕ್ಕಿಲಿ ಹುಡುಕ್ತಾ ಮುಧೋಳದಲ್ಲಿ ನನಗೆ ಗುರುಗಳು ಸಿಕ್ಕರು. ಆಮೇಲೆ ಅವ್ರು ಕೊಟ್ಟಂತಹ ವಾದ್ಯನೂ ಕೂಡ ಯೂಸ್ ಆಯಿತು. ಮುಂದೆ ಆ ವಾದ್ಯ ನಾನು ಇವತ್ತು ಹಾಡುಗಾರನ ಜೊತೆಗೆ ಒಂದು ಒಳ್ಳೆಯ ಹಾರ್ಮೋನಿಯಂ ಪ್ಲೇಯರ್ ಆಗಲಿಕ್ಕೆ ಕಾರಣವೇ ಫಸ್ಟ್ ನನಗೆ ಹಾರ್ಮೋನಿಯಂ ಗಿಫ್ಟ್ ಬಂದಿರೋದು. ಸೊ ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಹಾರ್ಮೋನಿಯಮನ್ನು ನುಡಿಸಿ ಅದ್ರ ಜೊತೆಗೇ ಹಾಡ್ತಾ ನಾನು ಹಾಡುಗಾರ ಪ್ಲಸ್ ವಾದ್ಯ ನುಡಿಸೋದು ಎರಡೂ ನಾನು ಮಾಡಲಿಕ್ಕೆ ಸಾಧ್ಯ ಆಯಿತು. ದಿಸ್ ಈಸ್ ದ ಕತೆ. ತುಂಬ ಚಿಕ್ಕದಾಗಿ ಅದು ಶುರುವಾಯಿತು, ಮುಂದೆ ಹಂಗೆ ಬೆಳ್ಕೊಂಡು ಹೋಯಿತು. ಬಟ್ ಅದಾದಮೇಲೂ ಕೂಡ ನಾವು ಅವ್ರ ಜೊತೆ ಸಂಪರ್ಕದಲ್ಲಿದ್ವಿ. ಆಮೇಲೆ ನನ್ನ ಮದುವೆಗೂ ಕೂಡ ಅವ್ರು ಬಂದಿದ್ದರು. ಸೊ ಈ ಥರ ಒಂದು ಸಂಗೀತದ ಒಂದು ಬಾಲ್ಯದ ನೆನಪುಗಳೇ ಮಧುರ. ಅಂದರೆ ತಮಗೆ ಸಂಗೀತದ ನೆನಪು ಹೊಂದಿದೆ. ಯಾವುದೇ ಹಿನ್ನೆಲೆ ಇಲ್ಲದ ಬಂದ ತಮಗೆ 1994ನೇ ಇಸ್ವಿಯಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳಿಂದ ಸಂಗೀತ ಕಿರಿಯ ಸಾಮ್ರಾಟ್ ಅನ್ನುವಂತಹ ಪ್ರಶಸ್ತಿ ಸಿಗುತ್ತೆ. ಆ ಬಿರುದು ಆ ಕ್ಷಣ ಎಷ್ಟು ದೊಡ್ಡದನಿಸ್ತು? ಯಾಕಂತ ಹೇಳಿದ್ರೆ ಸಂಗೀತ ಪರಂಪರೆಯಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳು ಅವರ ಸೇವೆಯಲ್ಲಿ ಯಾವತ್ತೂ ಕೂಡ ಬಹಳ ದೊಡ್ಡ ಸ್ಥಾನ. ಅವರಿಂದ ತಾವು ಪಡೆದಂತಹ ಬಿರುದು, ಒಂದು ಸನ್ಮಾನ. ಅಂದರೆ ನನಗೆ ಚಿಕ್ಕ ವಯಸ್ಸಿನಲ್ಲಿ ಆ ಬಿರುದು ಸನ್ಮಾನ ಅನ್ನೋದು ಏನೂ ಗೊತ್ತಿಲ್ಲ. ನಾನು 6ನೇ ವಯಸ್ಸಿಗೆ ನನ್ನ ಪ್ರಥಮ ಸಂಗೀತ ಕಚೇರಿಯನ್ನು ಕೊಡೋಕ್ಕೆ ಶುರು ಮಾಡಿದ್ದು. ಆ ಒಂದು ಸಮಯದಲ್ಲಿ ನಾನು ಹಾರ್ಮೋನಿಯಂ ಕೂತಿದ್ದನ್ನು ಜನ ನೋಡಲಿಕ್ಕೆ ಆ ಕಡೆ ಈ ಕಡೆ ಬಂದು ನೋಡ್ತಿದ್ರು, ಇವನು ನಿಜವಾಗ್ಲೂ ಹಾಡ್ತಿದ್ದಾನೆ ಅಥವಾ ಟೇಪ್ ರೆಕಾರ್ಡ್ರಲ್ಲಿ ಏನಾದರೂ ಮ್ಯೂಸಿಕ್ ಬರ್ತಿದೆಯಾ ಅನ್ನೋ ಅಷ್ಟು ಚಿಕ್ಕ ವಯಸ್ಸು ನಂದು. ಅವಾಗ ಏನಾಯಿತು ಅಂತಂದರೆ ಅದು ಹಾಡ್ತಾ ಅದು ಶಾಸ್ತ್ರೀಯ ಸಂಗೀತ, ಇದು 6 ವರ್ಷದ ಮಗು ಹಾಡುತ್ತೆ ಅಂತ ಹೇಳಿಬಿಟ್ಟು ಭಾಳ ಪ್ರಸಿದ್ಧಿಗೆ ಆಗಿನ ಒಂದು ಇದರಲ್ಲಿ ಎಲ್ಲ ಪತ್ರಿಕೆಗಳು, ಕನ್ನಡಪ್ರಭ ಆಗಿರ್ಬೋದು, ಸಂಗೀತ ಕರ್ನಾಟಕ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ಕರ್ಮವೀರ, ತರಂಗ, ತುಷಾರ ಎಲ್ಲದರಲ್ಲೂ ಕೂಡ ಆರ್ಟಿಕಲ್ಸ್ ಬರಲಿಕ್ಕೆ ಶುರುವಾಯಿತು. ಅದು ಆರ್ಟಿಕಲ್ಸ್ ಬಂದದ್ದು ಏನಾಯಿತು ಅಂದರೆ ಅದು ನಮ್ಮ ಗದಗಿನ ಆಶ್ರಮದವರೆಗೂ ತಲುಪ್ತು. ಸೊ ಅದಾದಮೇಲೆ ಅಲ್ಲಿ ಚಿರಂಜೀವಿ ಕಲಾಭಿಮಾನಿಗಳ ಸಂಘ ಅಂತ ಹೇಳಿಬಿಟ್ಟು ಅವರು ನನ್ನನ್ನು ಗದಗಿಗೆ ಇನ್ವೈಟ್ ಮಾಡ್ತಾರೆ. ಸೊ ಒಂದು ಪತ್ರ ಬರೀತಾರೆ. ಪತ್ರ ಬರೆದು ನಮ್ಮ ಅಪ್ಪ ಅಮ್ಮನಿಗೆ, ಇಲ್ಲ ನಿಮ್ಮ ಮಗನ ಬಗ್ಗೆ ನಾವು ತುಂಬ ಕೇಳ್ಪಟ್ಟಿದ್ದೀವಿ, ಸೊ ಅವ್ರಿಗೆ ನಾವು ಚಿರಂಜೀವಿ ಕಲಾಭಿಮಾನಿ ಸಂಘದ ವತಿಯಿಂದ ಪುಟ್ಟರಾಜ್ ಗವಾಯಿಗಳ ಕಡೆಯಿಂದ ಒಂದು ಆಶೀರ್ವಾದ ಮಾಡಿಸ್ಬೇಕಂತ ಹೇಳಿದೆ, ಆಸೆ ಇದೆ. ಸೊ ನೀವು ಗದಗಿಗೆ ಬರಬೇಕು ಅಂತ ನಮ್ಮನ್ನು ಕರೀತಾರೆ. ನಾವಲ್ಲಿ ಗದಗಿಗೆ ಬಂದಾಗ ಅಜ್ಜವ್ರು ಇರೋದಿಲ್ಲ ಆಶ್ರಮದಲ್ಲಿ, ಅವರು ಕಣಿವಿಗೆ ಹೋಗಿರ್ತಾರೆ. ಕಣಿವಿಗೆ ಅವರಿಗೆ ತುಲಾಭಾರದ ಒಂದು ಕಾರ್ಯಕ್ರಮ ಇರ್ತದೆ. ಸೊ ಅವಾಗ ಮತ್ತೆ ಇವ್ರು ಏನು ಮಾಡ್ತಾರೆ, ನನ್ನನ್ನು ಇವರು ಸಂಘದವರು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಕಣಿವಿಗೆ ಕರ್ಕೊಂಡು ಹೋಗ್ತಾರೆ. ಕಣಿವಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ನಡೀತಾ ಇರ್ತದೆ, ಅಜ್ಜಿಯವರಿಗೆ ತುಲಾಭಾರ ಆಗ್ತಾ ಇರ್ತದೆ. ಸೊ ಅಂಥ ಕಾರ್ಯಕ್ರಮದಲ್ಲಿ ಇವರು ಹೋಗಿ ಅವ್ರನ್ನ ಮೀಟ್ ಆಗ್ತಾರೆ, ಆರ್ಗನೈಸರ್ಸನ್ನು. ಇಲ್ಲ, ಒಂದು ಚಿಕ್ಕ ಮಗು ಶಾಸ್ತ್ರೀಯ ಸಂಗೀತದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದ್ದಾನೆ ಉತ್ತರ ಕರ್ನಾಟಕದಲ್ಲಿ, ಸೊ ಅವನಿಗೆ ಅಜ್ಜರ ಆಶೀರ್ವಾದ ಆಗಬೇಕು, ಒಂದು 5 ನಿಮಿಷ ನೀವು ಅವಕಾಶ ಕೊಡ್ಬೋದಾ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಅಜ್ಜವ್ರು ಕೇಳ್ತಾರೆ ಕಿವಿಲಿ ಹೋಗ್ಬಿಟ್ಟು ಚಿಕ್ಕದಾಗಿ, ಹೀಗೆ ಒಂದು ಮಗು ಬಂದಿದೆ, ಅವ್ರಿಗೊಂದು ಸನ್ಮಾನ ಮಾಡಿ. ನಾನು ಅವಾಗ ಹೇಳ್ತೀನಿ, ನನಗೆ ಬರೀ ಸನ್ಮಾನ ಇಲ್ಲ, ನಾನು ಹಾಡಬೇಕು. ನನಗೆ ಹಾಡೋದು ಹುಚ್ಚು ಅಲ್ಲಿ. ಅಂದರೆ ಎಲ್ಲ ಪ್ರೋಗ್ರಾಮ್ಸ್ ಅಂದರೆ ನನಗೆ ಒಂದು ಭಾಳ ಖುಷಿ ಚಿಕ್ಕ ವಯಸ್ಸಿಂದ. ನನಗೆ ಫಸ್ಟ್ ಹಾಡ್ತೀನಿ, ಅದಾದಮೇಲೆ ನೀವೇನಾದರೂ ಮಾಡಿ ಅಂತ. ಸೊ ಅವಾಗ ಮತ್ತೆ ಅವ್ರಿಗೆ ಹೋಗಿ ಪರ್ಮಿಷನ್ ಕೇಳ್ತಾರೆ, ಇಲ್ಲ ಒಂದು 5 ನಿಮಿಷ ಒಂದು ಹಾಡಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿಬಿಟ್ಟಾಗ ಕೇಳಿದಾಗ ಅಜ್ಜವ್ರು ಒಪ್ಕೊತಾರೆ, ಹಾಡಿಸಿ ಮಗುನ ಅಂತಂತಾರೆ. ಸೊ ಆವಾಗ ಒಂದು ಮಾಲ್ಕಮ್ಸ್ ರಾಗದಲ್ಲಿ ಮಾಡಿ ಮಾಡಿ ಕೆಟ್ಟರು ಅನ್ನೋ ಒಂದು ವಚನವನ್ನು ಹಾಡ್ತೀನಿ. ಹಾಡಬಹುದಾ? ಅಫ್ಕೋರ್ಸ್.
ಇದು ಒನ್ ಆಫ್ ಮೈ ಫೇವ್ರೆಟ್ ವಚನ್. ಆಗಿನ ಒಂದು ಟೈಮ್ನಲ್ಲಿ ನಾನು ಎಲ್ಲೇ ಹೋದರೂ ವೇದಿಕೆಗೆ ಎಲ್ಲರೂ ಇದನ್ನು ಡಿಮ್ಯಾಂಡ್ ಮಾಡ್ತಾಯಿದ್ರು, ಮಾಡಿ ಮಾಡಿ ಕೆಟ್ಟರು ಹಾಡಬೇಕು ಅಂತ. ಸೊ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳೆಡೆ, ಮಾಡುವ ನೀಡುವ ನಿಜ ಗುಣವುಳ್ಳೆಡೆ, ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ, ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ. ಬರೀ ನಾನು ಇಷ್ಟೇ ಹಾಡಿದರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಬಟ್ ಇದ್ರ ಮುಂದೆ ನಾನು ಕ್ಲಾಸಿಕಲ್ ಬೇಸ್ಡ್ ಆಲಾಪಗಳನ್ನು ತಾನಗಳನ್ನು ನಾನು ಮಾಡಿದಾಗ ಅಲ್ಲಿದ್ದವರು ಎಲ್ಲರೂ ಎದ್ದಿನ ಚಪ್ಪಳೆ ಹೊಡೋಕ್ಕೆ ಶುರು ಮಾಡಿದರು. ಅದು ಆಗಿನ ಒಂದು ಏಜ್ಗೆ ಅದನ್ನು ಮಾಡ್ತಾನಲ್ಲ ಹುಡುಗ ಅಂತ ಹೇಳ್ಬಿಟ್ಟು, ಅದು ಕೂಡ ಅಜ್ಜವರು ಕೂಡ ಅದನ್ನು ಇನ್ನೊಂದು ಸತಿ ಹಾಡಿಸಿ ಅಂತ ಅಜ್ಜರ ಬಾಯಿಂದ ಬಂತು. ಸೊ ಒನ್ಸ್ ಮೋರ್ ಅನ್ನೋದು ಬಂತು. ಅದು ಯಾಕಂತಂದರೆ ಒಂದು ಕೆಲವೊಂದು ಅದನ್ನು ಹಾಡು ತೋರಿಸ್ತೀನಿ ಅಲ್ಲಿ. ಆವಾಗ ನಾನು ಹಾಡಿರುವಂಥ ಒಂದು ಕೆಲವೊಂದು ಆಲಾಪಗಳು ಮತ್ತು ತಾನ್ಗಳು ಯಾವ ಥರ ಇತ್ತಂದರೆ, ಮಾಡಿ ಮಾಡಿ ಕೆಟ್ಟರೋ ಮಣವಿಲ್ಲದೆ, ಮಮಗ ಮಗ ಸನಿ ಸದ ಮದ ಮಗ ಸಗ ನಿದ ನಿದ ಮಗ ಮಸ ಸನಿ ಸನಿ ದ ನಿಸ, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೋ ಮಣವಿಲ್ಲದೆ, ನಿಸ ನಿದ ನಿದ ಮದ ಮಗ ಮಗದ ನಿದ ಮದ ಮಗ ಮಗ ಸಗಸ, ಮಾಡಿ ಮಾಡಿ ಕೆಟ್ಟರೋ, ಮಾಡಿ ಮಾಡಿ ಕೆಟ್ಟರೋ, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ. ಸೊ ಈ ಥರದ್ದನ್ನು ಆ ಒಂದು ಏಜಲ್ಲಿ ನಾನು ಹಾಡಿದಾಗ ಅಜ್ಜವ್ರು ಅವತ್ತೇ ಅವ್ರ ಮನಸ್ಸಿಗೆ ಬಂತು. ಸೊ ಆ ಒಂದು ಬಿರುದನ್ನು ಕೊಟ್ಟರು. ಸೊ ಹಾಡೋದು ಮುಗಿದ ಮೇಲೆ ಅವ್ರ ಹತ್ರ ಕರೆಸ್ಕೊಂಡ್ರು. ಕರೆಸ್ಕೊಂಡು ತಲೆಯಿಂದ ಮೈಯೆಲ್ಲ ಕೈಯಿಂದ ಸವರಿ ಆಶೀರ್ವಾದ ಮಾಡಿ ನಮ್ಮ ಗುರುಗಳಿಗೆ ಆಶೀರ್ವಾದ ಮಾಡಿದರು. ನಾವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ ಎಂಥ ಒಳ್ಳೆ ಒಂದು ಭಕ್ತಿಪೂರ್ವಕ ಸನ್ನಿವೇಶ. ಸುಮಾರು 30 ವರ್ಷಗಳ ಹಳೆಯ ಫೋಟೋ ಇದು. ಫೋಟೋ ಹಳೇದಾದ್ರೂ ಕೂಡ ಭಾವ ಇವತ್ತಿಗೂ ಅದೇ ಇದೆ. ನೀವು ಹಾಡ್ತಾ ಇದ್ರೆ ಒಂದು ರೀತಿ ಮಳೆ ಬಂದು ಬಿಟ್ಟಾಗ ಅನ್ನಿಸ್ತು, ಅಷ್ಟು ಮಧುರವಾಗಿತ್ತು, ಕೇಳುತ್ತಲೇ ಇರಬೇಕು ಅಂತ ಅನ್ನಿಸ್ತು. ಬಹಳ ಒಂದು ಉನ್ನತವಾದಂತಹ ಘಟ್ಟವನ್ನು ದಾಟಿ ಬರ್ತಿರ್ತಾವೆ. ನನಗೆ ಇಲ್ಲಿ ಒಂದು ಗೊಂದಲ ಏನಂತ ಹೇಳಿದ್ರೆ, ತಾವು ಆಟೋಮೊಬೈಲ್ ಎಂಜಿನಿಯರಿಂಗ್ ಮೊದಲು ಮಾಡಿದ್ರಾ ಅಥವಾ ಸಂಗೀತದಲ್ಲಿ ವಿದ್ವತ್ತನ್ನು ಮೊದಲು ಮಾಡಿದ್ರಾ ಅಂತ? ಯಾಕಂದರೆ ನಾವು ಎಂಜಿನಿಯರಿಂಗ್ ಓದಿರೋರು ಸಂಗೀತದಲ್ಲಿ 2 ಪದವಿ ಪಡೆಯೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ತೀವಿ. ತಾವು ಯಾವುದನ್ನು ಮೊದಲು ಆಯ್ಕೆ ಮಾಡ್ಕೊಂಡ್ರಿ? ವೃತ್ತಿಯಾಗಿ ಹೋಗ್ಬೇಕನ್ನೋ BA ಅಥವಾ ವಿದ್ವತ್ತನ್ನ? ಇಲ್ಲ, ನಾನು ಹೇಳ್ದಂಗೆ ಚಿಕ್ಕ ವಯಸ್ಸಿನಿಂದಲೇ ನಾನು ಸಂಗೀತದಲ್ಲಿ ಇದ್ದಿದ್ದರಿಂದ ಎಜುಕೇಷನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಸೊ ನಮ್ಮ ಅಪ್ಪ ಅಮ್ಮ ಇಬ್ಬರು ಗೌರ್ಮೆಂಟ್ ಆಫೀಸರ್ ಆಗಿರೋದ್ರಿಂದ ಅವರು ಅದನ್ನು ಕೂಡ ಚೆನ್ನಾಗೇ ನಿಭಾಯಿಸಿದರು. ಸೊ ಅದನ್ನ ಮಾಡ್ತಾ ಮಾಡ್ತಾ ಏನಾಗ್ತಿತ್ತು ಅಂದರೆ, ಮ್ಯೂಸಿಕಲ್ಲಿ ಇಯರ್ಲಿ ಎಕ್ಸಾಮ್ಸ್ ಅಂತ ಬರ್ತದೆ. ಸೊ ಕರ್ನಾಟಕ ಬೋರ್ಡ್ದು ಮತ್ತು ಮಹಾರಾಷ್ಟ್ರ ಬೋರ್ಡ್ದು ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಿರ್ತಾರೆ. ಸೊ ಆ ಎಕ್ಸಾಮ್ಸ್ಗಳನ್ನು ನಮ್ಮ ಗುರುಗಳು ನನಗೆ ಪ್ರಿಪೇರ್ ಮಾಡಿ ಇಯರ್ಲಿ 1 ಎಕ್ಸಾಮ್ಸನ್ನು ಕೊಡಿಸ್ತಾಯಿದ್ರು ಸೈಮಲ್ಟೇನಿಯಸ್ಲಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗೌರ್ಮೆಂಟ್ದು. ಸೊ ಹಾಗೆ ಮಾಡ್ತಾ ಮಾಡ್ತಾ ಏನಾಯ್ತು ಅಂದರೆ, ನಾನು ಆಲ್ಮೋಸ್ಟ್ 10th ಬರೋದ್ರೊಳಗಡೆ ಮ್ಯೂಸಿಕಲ್ಲಿ ಬ್ಯಾಚುಲರ್ಸ್ ಆಗಿದ್ದೆ. ನಾನು ಸೆಕೆಂಡ್ ಇಯರ್ ಬಂದಾಗ ನಾನು
ಮಾಸ್ಟರ್ಸ್ ಇನ್ ಮ್ಯೂಸಿಕ್ ಈಕ್ವಲೆಂಟ್ ಟು ಮಾಸ್ಟರ್ಸ್ ಇನ್ ಮ್ಯೂಸಿಕ್ ಮಾಡಿದ್ದೆ. ಸೊ ಇಂಜಿನಿಯರಿಂಗ್ 3ನೇ ಸೆಮಿಸ್ಟರ್ ಇದ್ದಾಗ 1 more ಮಾಸ್ಟರ್ಸ್ ಮಾಡಿದೆ ಮ್ಯೂಸಿಕಲ್ಲಿ. ಸೊ ಅದು ಸೈಮಲ್ಟೇನಿಯಸ್ ಆಗಿ ತೊಗೊಂಡು ಹೋಯಿತು ಎರಡೂ. ಸೊ ನನಗೆ ಎಲ್ಲೂ ಬ್ರೇಕ್ ಆಗಲಿಲ್ಲ, ಆಮೇಲೆ ಅದಕ್ಕೂ ಕೂಡ ಡಿಸ್ಟರ್ಬ್ ಆಗಲಿಲ್ಲ. ಬಟ್ ನೀವು ಅದನ್ನು ಎರಡೂ ಮಾಡಲಿಕ್ಕೆ ಸ್ವಲ್ಪ ಏನಾಯಿತು ಅಂದರೆ ನಾನು ಆಟಗಳನ್ನು ಆಡೋದು ಬಿಡಬೇಕಾಯ್ತು. ನನಗೆ ಆಟದಲ್ಲಿ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಆಟ ಬಿಟ್ಟು ಸಂಗೀತದ ಕಡೆನ ಜಾಸ್ತಿ ಫೋಕಸ್ ಮಾಡಿರೋದ್ರಿಂದ ಅದು ಸಾಧ್ಯ ಆಯ್ತು ಅಂತ ಹೇಳ್ಬೋದು. ತಮ್ಮ ಗುರುಗಳ ಫೋಟೋವನ್ನು ಕೂಡ ನೋಡಿದ್ರಿ. ಹೌದು, ಇವತ್ತು ತಾವು ಆರಂಭದಲ್ಲೇ ನೆನಪಿಸ್ಕೊಂಡ್ರಿ ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಗುರುಗಳು ಹಾಗೆ ತಂದೆ ತಾಯಿ ಪ್ರಮುಖ ಸ್ಥಾನ ಅಂತ ಹೇಳಿ. ಈ ಒಂದು ಹಾದಿನೇ ರೋಚಕವಾದದ್ದು. ತಾವು ಎಂಜಿನಿಯರಿಂಗ್ ಮಾಡಬೇಕಾದ್ರೆ ಅವಕಾಶಗಳು ಹೇಗಿತ್ತು? ಯಾಕಂದರೆ ಸಂಗೀತದಲ್ಲೇ ಓದ್ತಿದ್ದೀರಾ ಅಂದಾಗ ಸಹಜವಾಗಿ ಸಂಗೀತವನ್ನೇ ಜೀವಿಸಬೇಕು. ಇಂಜಿನಿಯರಿಂಗ್ ಅಂದಾಗ ಅಲ್ಲಿ ತಾವು ಚೇತನ್ ಚೌಧರಿ ಅಂತ ಬಹಳ ಪ್ರಖ್ಯಾತಿ ಪಡೆದಿದ್ರಿ. ಅದು ಹಾಡಿನಿಂದಲ ಅಥವಾ ಓದೋದ್ರಿಂದಲ? ಇಲ್ಲ, ಅಂದರೆ ಅದು ನಿಕ್ ನೇಮ್ ಅಂತ. ಸೊ ಮುಂಚೆ ನಮ್ಮ ಊರ ಕಡೆಯಲ್ಲೆಲ್ಲ ಏನಂದರೆ ಹೆಸರುಗಳನ್ನು ಸ್ಟ್ರೇಟಾಗಿ ಕರೆಯಲ್ಲ, ಹೆಸರುಗಳನ್ನು ಅರ್ಧ ಕರೀತಾರೆ. ಸೊ ನನ್ನ ಹೆಸರು ಶರಣಬಸವ ಅನ್ನೋದ್ರಿಂದ ಫ್ರೆಂಡ್ಸ್ ಅದನ್ನ ಹಾಳು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಿಕ್ ನೇಮ್ ಇಟ್ಟಿದ್ರು ಮನೆಯಲ್ಲಿ, ಚೇತನ್ ಅಂತೇಳಿ. ಸೊ ಹಾಗಾಗಿ ಫ್ಯಾಮಿಲಿಯಲ್ಲಿ ಮತ್ತು ಫ್ರೆಂಡ್ ಸರ್ಕಲಲ್ಲಿ ಆ ಹೆಸರು ಫೇಮಸ್ ಆಗಿರೋದಕ್ಕೆ ಮೂಲ ಉದ್ದೇಶನೇ ಅದು. ಬಟ್ ಅದು ಎಲ್ಲೂ ಡಾಕ್ಯುಮೆಂಟೇಷನಲ್ಲಿ ಇರೋದು ಶರಣಬಸವ ಮಾತ್ರ. ಸೊ ಹಾಗಾಗಿ ಚೇತನ್ ಅನ್ನೋ ಹೆಸರು ಉಳಿಲಿಕ್ಕೆ ಅದು ರೀಸನ್. ಅಂದರೆ ಹೆಸರು ಕೆಡಬಾರ್ದು, ಶರಣಬಸವ ಅನ್ನೋ ಹೆಸರು ಕೆಡಬಾರ್ದು ಅಂತ. ಯಾಕಂದರೆ ನಾನು ಹುಟ್ಟೋಕ್ಕಿಂತ ಮುಂಚೆ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಗುಲ್ಬರ್ಗ ಶರಣಬಸವೇಶ್ವರಿಗೆ ಹರಕೆ ಇಟ್ಕೊಂಡಿದ್ರಂತೆ, ನನಗೆ ಗಂಡು ಮಗ ಆದರೆ ಫಸ್ಟು, ಸೊ ನಿನ್ನ ಹೆಸರು ಇಡ್ತೀನಿ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ತಾವು ವರಪುತ್ರ ಅನ್ಬಹುದು. ಅದು ಆಶೀರ್ವಾದ. ಸೊ ಹಾಗಾಗಿ ಆ ಹೆಸರನ್ನು ಇಟ್ಟಿದ್ದಕ್ಕೆ, ಆ ಹೆಸರಿನಿಗೆ ಗೌರವ ಕೊಡಲಿಕ್ಕೆ, ಅದು ಹಾಳು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಅದನ್ನು ಚೇತನ್ ಅನ್ನೋ ಹೆಸರನ್ನು ಕಂಟಿನ್ಯೂ ಮಾಡಬೇಕು. ತಂದೆ ತಾಯಿ ಫೋಟೋವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಧೋಳ ಬಾಗಲಕೋಟೆ ಆಗುತ್ತೆ, ಬೆಂಗಳೂರು ಬರ್ತೀರಿ, ಆಮೇಲೆ ಪುಣೆಯಲ್ಲಿ 1 ವರ್ಷ ಕೆಲಸ ಮಾಡ್ತೀರಿ, ಸ್ವೀಡನ್, ಅಮೇರಿಕಾ, ಎಲ್ಲ ಕಡೆ ಸುತ್ತೀರಿ. ಎಲ್ಲ ಕಡೆ ಹೋದಾಗಲೂ ಕೂಡ ಸಂಗೀತವನ್ನೇ ತಾವು ಪ್ರೀತಿಸ್ತಾ ಇದ್ರಿ, ಪೂಜಿಸ್ತಾ ಇದ್ರಿ, ಜೀವಿಸ್ತಾ ಇದ್ರಿ. ಇಲ್ಲಿ ಪುಣೆಯಲ್ಲಿ ಹೋಗಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಸಾಂಗತ್ಯ ಇರುತ್ತೆ. ಬಟ್ ಬೇರೆ ದೇಶಗಳಿಗೆ ಹೋದಾಗ ತಾವು ವೃತ್ತಿಯನ್ನು ಅರಸಿ ಎಲ್ಲಾದರೂ ಅಭದ್ರತಾ ಭಾವ ಕಾಡಿಸ್ತಾ? ಯಾಕಂದರೆ ಅಲ್ಲಿ ಕನ್ನಡ ಮಾತನಾಡೋರು ಕಡಿಮೆ, ಸಂಗೀತವನ್ನು ಕೇಳುವವರು ಕಡಿಮೆ ಇರಬಹುದೇನೋ, ನನಗೆ ಗೊತ್ತಿಲ್ಲ, ತಾವು ಹೇಳಬೇಕು. ಆ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತು ತಮಗೆ? ನನಗಿಲ್ಲಿ ಅವಕಾಶಗಳು ಸಿಗಬಹುದು ಅನ್ನಿಸ್ತಾ, ಅಥವಾ ನಾನೇ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೋಬೇಕು ಅನ್ನಿಸ್ತಾ? ನಾನು ಫಸ್ಟು ವಿದೇಶಕ್ಕೆ ಹೋಗಿದ್ದು ಸ್ವೀಡನ್ಗೆ ಕಂಪ್ನಿ ಕಡೆಯಿಂದ. ಸೊ ಸ್ವೀಡನ್ಗೆ ಹೋದಾಗ ನನಗೆ ಭಾಳ ಒಂದು ಇರ್ಸು. ಯಾಕಂದರೆ ಅಲ್ಲಿ ಮನೆಯಲ್ಲಿ ಗಲಾಟೆ ಆಗಬಾರ್ದು, ಜೋರಾಗಿ ಮಾತಾಡಬಾರ್ದು, ಕಂಪ್ಲೇಂಟ್ಸ್ ಬರ್ತದೆ ಪಕ್ಕದಿಂದ. ಅಂಥದ್ರಲ್ಲಿ ನಾನು ಪ್ರಾಕ್ಟೀಸ್ ಮಾಡೋದಂತೂ ಭಾಳ ದೂರದ ವಿಷಯ ಆಗ್ಬಿಟ್ಟಿತ್ತು ನನಗೆ. ನಾನು ತೊಗೊಂಡೋಗಿದ್ದೆ, ಅಫ್ಕೋರ್ಸ್ ನನಗೆ ಏನು ಬೇಕು ವಾದ್ಯಗಳನ್ನ ನಾನು ಇಟ್ಕೊಂಡು ಹೋಗಿದ್ದೆ. ಆದರೂ ಕೂಡ ಅಲ್ಲಿ ಏನು ಅನ್ಕೊತಾರೋ ಅಥವಾ ನಮ್ಮ ಮೇಲೆ ಏನು ಥರ ಕಂಪ್ಲೇಂಟ್ಸ್ ಬರುತ್ತೋ ಅನ್ನೋ ಒಂದು ಉದ್ದೇಶದಿಂದ ಭಾಳ ಕಡಿಮೆ ಇದರಲ್ಲಿ ಪ್ರಾಕ್ಟೀಸನ್ನು ಶಬ್ದದಲ್ಲಿ ಮಾಡುವಂಥ ಒಂದು ಅಭ್ಯಾಸ ಮಾಡಿಕೊಂಡೆ. ಬಟ್ ಪ್ರಾಕ್ಟೀಸ್ ಬಿಟ್ಟಿರಲಿಲ್ಲ, ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೆ. ಸೊ ಹುಡುಕ್ತಾ ಇದ್ದೆ ಎಲ್ಲೂ ಅಪಾರ್ಚುನಿಟೀಸ್ ಬರ್ತದ, ಇಲ್ಲಿ ಏನು ಮಾಡ್ಬೋದು ನಾನು ಮ್ಯೂಸಿಕಲ್ಲಿ. ಮತ್ತು ಸ್ವೀಡನ್ನಲ್ಲಿ ನಾನು ಇದ್ದಿದ್ದು ಲಾಂಗ್ ಟರ್ಮ್, ಆಲ್ಮೋಸ್ಟ್ ಒಂದು 2.5 ವರ್ಷ ನಾನು ಇದ್ದಿದ್ದು. ಸೊ ಹಾಗಾಗಿ ಮ್ಯೂಸಿಕನ್ನು ಬಿಟ್ಟರೆ ಅದು ಭಾಳ ಡಿಫಿಕಲ್ಟ್ ಆಗುತ್ತೆ ಅನ್ನೋದು ಗೊತ್ತಿತ್ತು. ಸೊ ಹಾಗಾಗಿ ಅಲ್ಲಿ ಒಬ್ಬನ ಫ್ರೆಂಡನ್ನು ಹುಡುಕೊಂಡೆ ನಾನು. ಸೊ ಎಮಿಲ್ ಲಾರ್ಸನ್ ಅಂತ. ಸೊ ಹೀ ಈಸ್ ಅ ಗ್ರೇಟ್ ಗಿಟಾರಿಸ್ಟ್. ಅವನಿಗೂ ಕೂಡ ಈ ನಮ್ಮ ಭಾರತೀಯ ಸಂಗೀತದ ಕಡೆ ಒಲವಿತ್ತು. ಸೊ ಅವನದು ಒಂದು ಪ್ರಾಕ್ಟೀಸ್ ರೂಮ್ ಇತ್ತು. ಸೊ ಅಲ್ಲಿ ಹೋಗ್ತಾ ಇದ್ವಿ, ವಾರಕ್ಕೆ 1 ಸತಿ 2 ಸತಿ ಹೋಗಿ ರಿಹರ್ಸಲ್ಸ್ ಮಾಡ್ತಾಯಿದ್ವಿ. ಆಮೇಲೆ ಅಲ್ಲಿದ್ದಾಗ ಅದೊಂದು ಒಳ್ಳೆಯ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಒಂದು ಸ್ವೀಡಿಷ್ ಆಲ್ಬಮ್ಗೆ ನಾನು ಇಂಡಿಯನ್ ಮ್ಯೂಸಿಕ್ ಕೊಡೋ ಒಂದು ಅವಕಾಶ ಬಂತು. ಸೊ ಫ್ಯೂಷನ್ ಆಲ್ಬಮ್ ಅಂತ ಮಾಡಿದ್ವಿ ನಾವು, ಇಂಡೋ ಸ್ವೀಡಿಷ್ ಫ್ಯೂಷನ್ ಮ್ಯೂಸಿಕ್ ಅಂತ ಮಾಡಿದ್ವಿ. ಅದು ಕೂಡ ಒಂದು ನನಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಪ್ರಾಕ್ಟೀಸ್ ಬಿಡಲಿಲ್ಲ. ಬಟ್ ನೀವು ಹೇಳ್ದಂಗೆ ಅದು ಡಿಫಿಕಲ್ಟ್ ಆ್ಯಸ್ ಕಂಪೇರ್ ಟು ಇಂಡಿಯಾ, ಇಟ್ಸ್ ವೆರಿ ಡಿಫಿಕಲ್ಟ್ ಆಯಿತು. ಹಾಗೆ ಮುಂದೆ ಮತ್ತೆ ವಾಪಸ್ ಇಂಡಿಯಾಕ್ಕೆ ಬಂದಮೇಲೆ ಮತ್ತೆ ಅದು ಆ್ಯಸ್ ಯೂಶುವಲ್ ಕಂಟಿನ್ಯೂ ಆಯಿತು. ಹಿಂದೂಸ್ತಾನಿ ಸಂಗೀತವನ್ನು ತಾವು ಕಲ್ತಿದ್ರು ಕೂಡ ತಾವು ಕನ್ನಡ, ಮರಾಠಿ, ಹಿಂದಿಯಲ್ಲಿ ಬೇರೆ ಬೇರೆ ಸಂಗೀತ ಪ್ರಕಾರಗಳನ್ನು ಅಳವಡಿಸ್ಕೊಂಡಿದ್ದೀರಿ. ಅದೇ ನಾವು ಇವಾಗ ನೋಡಿದ್ವಿ, ಭಜನೆ ಹಾಡ್ತೀರಿ, ವಚನ, ಸುಗಮ ಸಂಗೀತ, ಭಾವಗೀತೆ. ಹೇಗಿದ್ರೆ ಆಸಕ್ತಿ ಬಂದು ನಾವು ಸಹಜವಾಗಿ ಹಿಂದೂಸ್ತಾನಿ ವಿದ್ವತ್ತಿದೆ ಅಂತ ಹೇಳಿದ್ರೆ ಅದರಲ್ಲೇ ಕಚೇರಿಗಳನ್ನ ಮಾಡೋದು, ಅದರಲ್ಲೇ ಕಾರ್ಯಕ್ರಮ ನೀಡೋದು, ಅದನ್ನೇ ಕ್ಲಾಸಸ್ ಮಾಡೋದಿರುತ್ತೆ. ಆದರೆ ತಾವು ಬೇರೆ ಬೇರೆ ಪ್ರಕಾರಗಳಿಗೆ ಹೇಗೆ ಒಗ್ಕೊಂಡ್ರಿ ಅಂತ? ಟು ಬಿ ಫ್ರ್ಯಾಂಕ್, ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಗುರುಗಳು ಇರೋವರೆಗೂ ಏನೂ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ನಮ್ಮ ಗುರುಗಳು ಭಾಳ ಸ್ಟ್ರಿಕ್ಟ್ ಇದ್ದರು. ಸೊ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಬಿಟ್ಟು
ಅವ್ರು ಅಲೋ ಮಾಡ್ತಿದ್ದದ್ದು ಕ್ಲಾಸಿಕಲ್ ಭಜನ್ಸ್. ಸೊ ತುಳಸಿದಾಸ್ ಭಜನ್, ಮೀರಾ ಭಜನ್, ಆ ಥರ ಭಜನೆಗಳನ್ನು ಅಲೋ ಮಾಡ್ತಾಯಿದ್ರು. ಅದನ್ನು ಬಿಟ್ಟರೆ ಶಾಸ್ತ್ರೀಯ ಸಂಗೀತ ಆಧಾರಿತವಾದಂಥ ವಚನಗಳನ್ನು ಹಾಡಲಿಕ್ಕೆ ಅಲೋ ಮಾಡ್ತಾಯಿದ್ರು. ಅದನ್ನು ಬಿಟ್ಟರೆ ಒಂದು ಫಿಲ್ಮಿ ಮ್ಯೂಸಿಕ್ ಆಗಲಿ, ಜಾನಪದ ಆಗಲಿ ಅಥವಾ ಭಾವಗೀತೆ ಆಗಲಿ ಅದನ್ನು ಹಾಡಲಿಕ್ಕೆ ಅವ್ರು ಅವಕಾಶನೇ ಕೊಡ್ತಿರಲಿಲ್ಲ. ಅವರು ಹೇಳ್ತಿದ್ರು ಅದನ್ನು ಮಾಡ್ಬೋದು, ಬಟ್ ಇವಾಗ ಬೇಡ, ಇವಾಗ ಮಾಡಿದರೆ ನಿನ್ನ ಶಾಸ್ತ್ರೀಯ ಸಂಗೀತದ ಒಂದು ಛಾಪ್ ಹೋಗ್ಬಿಡ್ತದೆ, ಅದನ್ನು ನೀನು ದೊಡ್ಡವನಾದಮೇಲೆ ನಿನಗೆ ತಿಳುವಳಿಕೆ ಬಂದಮೇಲೆ ಮಾಡು ಅಂತ ಆಶೀರ್ವಾದ ಮಾಡಿದರು. ಸೊ ಅದರಂತೆ ನಂದು ವಿದ್ವತ್ತು ಮತ್ತು ವಿಶಾರದ ಮುಗಿದ ಮೇಲೆ ಅವರು ಹೇಳಿದ ಪ್ರಕಾರ ಅವ್ರು ಹೆಂಗೆ ಹೇಳಿದರು ಅದೇ ಥರ ನಾನು ಅದನ್ನು ಪಾಲಿಸ್ಕೊಂಡು ಬಂದೆ. ಆಮೇಲೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಕಂಪೋಸ್ಗಳನ್ನ ಮಾಡಲಿ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದ. ಯಾಕೆ ನಾನು ಇರೋ ಹಾಡುಗಳನ್ನು ಹಾಡಬೇಕು, ಹೊಸ ಹಾಡುಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ಸೊ ಹಾಗಾಗಿ ಶಾಸ್ತ್ರೀಯ ಸಂಗೀತದಲ್ಲಿ ಏನಾಗುತ್ತಂದರೆ ನಾವು ಕಲ್ತಿರುವಂಥ ರಾಗಗಳು ನಮ್ಮ ಒಂದು ನಾಲೆಡ್ಜನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಭಾವಗೀತೆಗಳನ್ನು, ಭಕ್ತಿಗೀತೆಗಳನ್ನು, ಜಾನಪದ ಗೀತೆಗಳನ್ನು, ವಚನಗಳನ್ನು ಮಾಡ್ಬೋದು. ಅವಾಗ ಇನ್ನಷ್ಟು ಉತ್ಕೃಷ್ಟವಾದಂಥ ಒಂದು ಹಾಡುಗಳು ಬರಲಿಕ್ಕೆ ಸಾಧ್ಯ ಅನ್ನೋದೊಂದು ಮನಸ್ಸಲ್ಲಿ ಬಂತು. ಸೊ ಅದಾದಮೇಲೆ ನಾನು ಕಂಪೋಸಿಂಗ್ ಮಾಡಲಿಕ್ಕೆ ಕೂತ್ಕೊಂಡೆ. ಕೆಲವೊಂದು ಮಾಡಿದಾಗ ನಮ್ಮ ಗುರುಗಳು ಇದ್ದರು ಅವಾಗಿನ್ನೂ, ಅವ್ರಿಗೆ ಹಾಡು ತೋರಿಸ್ತಿದ್ದೆ, ಅವ್ರು ಕರೆಕ್ಷನ್ಸ್ ಕೂಡ ಮಾಡ್ತಿದ್ರು, ಖುಷಿ ಪಡ್ತಿದ್ರು, ಚೆನ್ನಾಗಿ ಮಾಡ್ತಿದ್ಯಾ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಾನು ಕಂಪೋಸಿಂಗ್ ಮಾಡ್ತಾ ಏನಾಯಿತು ಅಂದರೆ ಆಲ್ಬಮ್ಸ್ ಮಾಡಲಿಕ್ಕೆ ಶುರು ಮಾಡಿದೆ. ಆಮೇಲೆ ನನಗನ್ನಿಸ್ತು ನಾನು ಮಾಡ್ತಾ ಇರೋ ಆಲ್ಬಮ್ ಬರೀ ಕನ್ನಡದಲ್ಲಿದ್ದರೆ ನಾನು ಮಾಡಿರೋ ಮ್ಯೂಸಿಕ್ಕು ಬೇರೆ ಭಾಷೆಗೆ ಹೋದರೆ ಅಲ್ಲಿ ಹೆಂಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ನನಗೆ ಒಂದು ಆಸೆ, ನೋಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕನ್ನಡದಲ್ಲಿ ಮಾಡಿರೋ ಆಲ್ಬಮ್ಸ್ಗಳನ್ನು ಹಿಂದಿಯಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಅದಾದಮೇಲೆ ನನಗೆ ಎಲ್ಲ ಕಡೆ ಕೆಲಸ ಮಾಡಿರೋದ್ರಿಂದ ಎಲ್ಲ ರಾಜ್ಯದ ಜನರು ನನಗೆ ಫ್ರೆಂಡ್ಸ್ ಇದ್ದಾರೆ. ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇದ್ದಿದ್ದಕ್ಕೆ ತಮಿಳ್ನಾಡಲ್ಲಾಗಿರ್ಬೋದು, ಆಂಧ್ರದಲ್ಲಾಗಿರ್ಬೋದು, ಮಹಾರಾಷ್ಟ್ರದಲ್ಲಾಗಿರ್ಬೋದು. ಸೊ ಅವರೆಲ್ಲ ಇಲ್ಲ ಕಣ, ನೀನು ಏನು ಮಾಡ್ತೀಯ, ಹಾಡುಗಳು ಕನ್ನಡದಲ್ಲಿರ್ತದೆ, ಚೆನ್ನಾಗಿರ್ತದೆ, ಮ್ಯೂಸಿಕ್ಕು ನಮ್ಗೆ ಅರ್ಥ ಆಗೋದಿಲ್ಲ, ಬೆಟ್ರ್ ನೀನು ನಮ್ಮ ಭಾಷೆಯಲ್ಲಿ ಮಾಡಿದರೆ ನಾವು ಕೂಡ ಎಂಜಾಯ್ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಓಕೆ ಸರ್, ಈ ಆಲ್ಬಮ್ಗಳಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಶಾಸ್ತ್ರೀಯವಾಗಿ ಯಾವುದನ್ನು ಅಪೇಕ್ಷೆ ಪಡಬಹುದು, ನಮ್ಮ ವೀಕ್ಷಕರಿಗೋಸ್ಕರ ಏನು ಹಾಡ್ತೀವಿ? ಶಾಸ್ತ್ರೀಯ ಸಂಗೀತ ಅಂತಂದರೆ ಅದಕ್ಕೆ ಕಂಪ್ಲೀಟ್ ಸೆಟಪ್ ಇರಬೇಕು ಆ್ಯಕ್ಚುಲಿ. ಸೊ ಈ ಒಂದು ಇಂಟರ್ವ್ಯೂ ಪ್ರೋಗ್ರಾಮಲ್ಲಿ ನಾನು ನಿಮಗೆ ಒಂದು ಚಿಕ್ಕದಾಗಿ ಒಂದು ರಾಗದಲ್ಲಿ ಒಂದು ಬಂದೀಶನ್ನು ಹಾಡ್ಬೋದು. ರಾಗ್ ತಿಲಕ್ ಕಮೋದ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಬಂದೀಶ್ ಹಾಡ್ತೀನಿ. नीर भरन कैसे जाबू सजनियब, नीर भरन कैसे जाबू सजनियब, डगर चलत मुसे करत रारब, डगर चलत मुसे करत रार, अब नीर भरन कैसे जाऊँ सजनी, अब नीर भरन कैसे जाऊँ सजनी, अब नीर भरन कैसे ऐसो चंचल चपल हट नट खट मान, ऐसो चंचल चपल हट नट खट मान, तन काहू की बात बिनती करत मैं तो गई रे हार, अब नीर भरन कैसे जाऊँ सजनी, अब नीर भरन कैसे जाऊँ सजनी, अब नीर भरन कैसे जाऊँ सजनी, अब नीर भरन कैसे, नीर भरन कैसे, नीर भरन कैसे जाऊँ सजनी, अब।
ಅದ್ಭುತವಾಗಿತ್ತು ಸರ್. ಅದೇ ಕೇಳಿದ್ರೆ ಕೇಳುತ್ತಲೇ ಇರಬೇಕು ಅಂತ ಅನಿಸುತ್ತೆ. ತಾವು ಆಲ್ಬಮ್ಸ್ ಬಗ್ಗೆ ಮಾತನಾಡ್ತಿದ್ರಿ. ನನ್ನ ಹತ್ರ 2 ದ ಮ್ಯಾಜಿಕ್ ಆಫ್ ವಚನ್ಸ್, ಕ್ಲಾಸಿಕಲ್ ಮೆಲೋಡಿ ಟಚ್ ಮೊದಲು ಬಂದದ್ದು. ಹೌದು. ಅದಾದ ನಂತರ ನೀ ಬಾರದೆ, ವಿನೂತನ ಶೈಲಿಯ ಮಧುರ ಭಾವಗೀತೆಗಳು, ಈ 2 ಆಲ್ಬಮ್ಸನ್ನು ತಾವು ಕಂಪೋಸ್ ಮಾಡ್ತೀರಿ. ಇದರಲ್ಲಿ ವಿಶೇಷವಾಗಿ ಗಮನಿಸ್ತಾ ಹೋದರೆ ನಾಡಿನ ಸಂಗೀತ ಪರಂಪರೆಯಲ್ಲಿ ಉಳಿಯುವಂಥ ಹೆಸರುಗಳು, ಸಂಗೀತ ಕಟ್ಟಿಯವರು, ಆಕಾಂಕ್ಷಾ ಬಾದಾಮಿ, ಪೂಜಾ ರಾವ್ ಅಂತಹ ಯುವ ಉದಯೋನ್ಮುಖ ಗಾಯಕರನ್ನು ಕೂಡ ಹಾಡಿಸ್ತೀರಿ ತಾವು. ಈ ಒಂದು ಅನುಭವ ಹೇಗಿತ್ತು? ಯಾಕಂದರೆ ತಾವು ಕಂಪೋಸಿಷನಲ್ಲಿ ಕೂಡ ಬಹಳ ಹಿಡಿತ ಹೊಂದಿರೋರು. ಯಾಕಂದರೆ ಜಲಮಂಡಳಿಯ ಒಂದು ಇತಿಹಾಸವನ್ನು ಬಿಂಬಿಸುವಂತಹ ಒಂದು ಗೀತೆ ಈಗಲೂ ಕೂಡ ವೆಬ್ಸೈಟಲ್ಲಿ ಅಲೋ ಇದೆ. ರಾಜೇಶ್ ಕೃಷ್ಣನ್ ಅವರು ಹಾಡ್ತಾರೆ, ತಾವು ಕಂಪೋಸ್ ಮಾಡ್ತೀರಿ. ಈ ಹಾಡೋದು, ಕಾರ್ಯಕ್ರಮ ನೀಡೋದು ಒಂದು ಬಗೆ ಆದರೆ ಸಂಗೀತವನ್ನು ಸಂಯೋಜನೆ ಮಾಡಿ ಬೇರೆಯವರಿಂದ ಹಾಡಿಸೋದಿದೆಯಲ್ಲ, ಇದು ಎಷ್ಟು ಖುಷಿ ಕೊಡುತ್ತೆ? ಅದೇ ನಾನು ಮುಂಚೆ ಹೇಳ್ದಂಗೆ, ನಾನು ಹಾಡುಗಾರ, ಅದರ ಜೊತೆಗೆ ಸಂಯೋಜಕ ಆಗಬೇಕು ಅನ್ನೋದು ನನ್ನ ಮೂಲ ತುಡಿತ ಇತ್ತು ಮುಂಚೆಯಿಂದ. ಸೊ ಅದನ್ನು ಮಾಡಿದಾಗ ಏನಾಗ್ತಿತ್ತು ಅಂದರೆ, ಕೆಲವೊಂದು ಹಾಡುಗಳನ್ನು ನಾನೇ ಹಾಡಬೇಕಾಗುತ್ತೆ, ಹಾಡ್ತೀನಿ. ಸೊ ಕೆಲವೊಂದು ಹಾಡುಗಳಿಗೆ ಬೇರೆಯವರ ಧ್ವನಿ ಇದ್ರೇ ಚೆನ್ನಾಗಿ ಇರುತ್ತೆ ಅನ್ನೋ ಒಂದು ಫೀಲ್ ಆಗುತ್ತೆ ನಮಗೆ ಕಂಪೋಸ್ ಮಾಡುವಾಗ. ಸೊ ಹಾಗಾಗಿ ನಾವು ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಕಂಪೋಸಿಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಬರೀ ನನ್ನ ಕಂಪೋಸಿಷನ್ ನಾನೇ ಹಾಡಿದರೆ ಬೇರೆ ಕಲಾವಿದರು ನಮ್ಮ ಒಂದು ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶವೂ ಸಿಗೋದಿಲ್ಲ. ದಟ್ ಈಸ್ ಒನ್ ಪಾರ್ಟ್. ಆಮೇಲೆ ನಾನು ಮುಖ್ಯವಾಗಿ ಉದಯೋನ್ಮುಖ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಹೆಸರುವಾಸಿಯಾದವ್ರನ್ನ ನಾವು ಯಾಕೆ ತೊಗೊತೀವಿ ಅಂತಂದರೆ, ಕೆಲವೊಂದು ಸತಿ ಅವ್ರ ಬಾಯಿಯಲ್ಲಿ, ಅವರ ಧ್ವನಿಯಲ್ಲಿ ಆ ಹಾಡು ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೆಸರಿರೋವಂಥ ಕಲಾವಿದರನ್ನ ತೊಗೊತೀವಿ. ಸೊ ಹಾಗಾಗಿ ಎರಡೂ ಒಂದು ಪ್ರಯತ್ನಗಳನ್ನು ನಾನು ಮಾಡಿದ್ದುಂಟು. ಸೊ ಹಾಗಾಗಿ ನನ್ನ ಒಂದು ನಿರ್ದೇಶನದಲ್ಲಿ ಸಂಗೀತ ಕಟ್ಟಿ ಮೇಡಮ್ ಅವ್ರು ಹಾಡಿದ್ದಾರೆ, ಪಂಡಿತ್ ರವೀಂದ್ರ ಸೋರ್ಗಾವಿ ಅವರು ಹಾಡಿದ್ದಾರೆ, ಅನುರಾಧ ಭಟ್ ಅವರು ಹಾಡಿದ್ದಾರೆ, ಸುಮಾರು ಇನ್ನೂ ಅನೇಕ ಸಿಂಗರ್ಸ್ ಹಾಡಿದ್ದಾರೆ. ನಮ್ಮ ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ, ಅಜಯ್ ವಾರಿ ಅವರು ಹಾಡಿದ್ದಾರೆ. ಸೊ ಯುವ ಪ್ರತಿಭೆಗಳಲ್ಲೂ ಕೂಡ ಅನೇಕ ಉದಯೋನ್ಮುಖ ಕಲಾವಿದರು, ಆಮೇಲೆ ಮುಖ್ಯವಾಗಿ ನನ್ನ ಶಿಷ್ಯಂದರು ಕೂಡ ಹಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಒಂದು ಟ್ರಯಲ್ ಆ್ಯಂಡ್ ಎರರ್ಸನ್ನು ನಾನು ಮಾಡಿದ್ದುಂಟು ಅದರಲ್ಲಿ. ತಾವು ಈ ಆಲ್ಬಮ್ ಕಂಪೋಸ್ ಮಾಡೋದು, ಹಾಡೋದ್ರ ಜೊತೆಗೆ ಸಂಗೀತವನ್ನು ವಿಭಿನ್ನ ಶೈಲಿಯಲ್ಲಿ ಜನರಿಗೆ ತಲುಪಿಸಬೇಕು ಅನ್ನೋದಕ್ಕೆ ರಾಗಪ್ರಹಾರ ದರ್ಶನ ಅನ್ನುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಇದೇ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಮಾಡ್ತೀರಿ. ಬಹಳ ಉತ್ತಮವಾದ ಕಾರ್ಯಕ್ರಮ. ಏನನ್ನು ಹೇಳೋದಕ್ಕೆ ಹೊರಟ್ರಿ? ಯಾಕಂದರೆ ನಾವು ಮಾಮೂಲಿ ಕಾರ್ಯಕ್ರಮಗಳನ್ನು ನೋಡ್ತೀವಿ, ಹಾಡುಗಳನ್ನು ಹಾಡಿ ಹೋಗ್ತಾರೆ, ಆದರೆ ತಮ್ಮ ನಿಲುವು ಬೇರೆಯದ್ದೇ ಇತ್ತು. ಏನನ್ನು ಹೇಳಬೇಕು ಅಂತ ಹೊರಟಿದ್ರಿ ಅಂತ? ಭಾಳ ಒಳ್ಳೆಯ ಪ್ರಶ್ನೆ. ರಾಗಪ್ರಹಾರ ದರ್ಶನ ಅನ್ನೋದು ನನ್ನ ಒಂದು ಓನ್ ಕಾನ್ಸೆಪ್ಟ್. ಅದು ನಾನು ಮುಂಚೆಯಿಂದನೂ ಶಾಸ್ತ್ರೀಯ ಸಂಗೀತದ ಅನುಭವ ಇಟ್ಕೊಂಡು ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಉದ್ದೇಶ ಇತ್ತು. ಮತ್ತು ಅದು ಯುನೀಕ್ ಆಗಿರಬೇಕು, ಯಾರೂ ಮಾಡದೇ ಇರುವಂತಹ ಒಂದು ಪ್ರಯತ್ನ ಆಗಿರಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಇತ್ತು. ಸೊ ಹಾಗಾಗಿ ರಾಗ ಪ್ರಹರ ದರ್ಶನ ಅನ್ನೋದು ಅದೆಲ್ಲನೂ ಕೂಡ ಸಂಗೀತದ ಶಬ್ದಗಳೇ. ಅಲ್ಲಿ ನಾನು ಯೂಸ್ ಮಾಡಿರುವಂಥ ಒಂದು ಟೈಟಲ್ ಏನಿದೆ ಅದು ಎಲ್ಲದೂ ಕೂಡ ಸಂಗೀತದ್ದೇ. ಬಟ್ ಅದು ಕೇಳಲಿಕ್ಕೆ ಭಾಳ ಯುನೀಕ್ ಆಗಿದೆ. ಅದನ್ನು ಯಾಕೆ ಇವರು ಈ ಕಾನ್ಸೆಪ್ಟ್ ಮಾಡ್ತಾರೆ ಅನ್ನೋದು ಕೂಡ ಜನರಿಗೆ ಒಂದು ಕ್ರೇಜ್ ಕ್ರಿಯೇಟ್ ಮಾಡ್ತು. ಸೊ ಅದರ ಮೂಲ ಉದ್ದೇಶ ಏನಾಗಿತ್ತು ಅಂತಂದರೆ, ಈಗಿನ ಒಂದು ಜನ್ರೇಷನಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಫಿಲ್ಮಿ ಮ್ಯೂಸಿಕಲ್ಲಿ ಯಾವ ಥರ ಅಳವಡಿಸ್ಕೊತಾರೆ ಅನ್ನೋದು ನಮ್ಮ ಯಂಗರ್ ಜನ್ರೇಷನ್ಗೆ ಅದು ಅರ್ಥ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶ ನಂದಾಗಿತ್ತು. ಸೊ ಹಾಗಾಗಿ ಅದರಲ್ಲಿ ನಾನು ಮುಖ್ಯವಾಗಿ 3 ಪ್ರಕಾರವಾಗಿ ಏನು ಮಾಡಿದೆ ಅಂದರೆ, ಶಾಸ್ತ್ರೀಯ ಸಂಗೀತದ ರಾಗವನ್ನು ಆಯ್ಕೆ ಮಾಡಿಕೊಂಡು ಅದೇ ರಾಗದಲ್ಲಿ ಹಿಂದಿ ಫಿಲ್ಮಲ್ಲಿ ಆ ರಾಗವನ್ನು ಹೇಗೆ ಬಳಸ್ಕೊಂಡಿದ್ದಾರೆ, ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ಆ ರಾಗವನ್ನು ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಪ್ರೆಸೆಂಟ್ ಮಾಡ್ತಾ ಹೋದೆ. ಥ್ರೂಔಟ್ ಅದು 3 ಅವರ್ ಒಂದು ಕಾನ್ಸೆಪ್ಟು. ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ 12 ಪ್ರಹರಗಳು ಬರ್ತದೆ, 8 ಪ್ರಹರ ಬರ್ತದೆ ಟೋಟಲ್, ಹಗಲಿ ಮತ್ತು ರಾತ್ರಿ 4, ಹಗಲಿ 4 ರಾತ್ರಿ 4. ಆ ಎಲ್ಲ ಪ್ರಹರಗಳನ್ನು ಒಂದೇ ವೇದಿಕೆಯ ಮೇಲೆ ತರುವಂತಹ ಒಂದು ಉದ್ದೇಶ ಅದಾಗಿತ್ತು. ಸೊ ಹಾಗಾಗಿ 8 ಪ್ರಹರದ ರಾಗಗಳನ್ನು ಆಯ್ಕೆ ಮಾಡಿಕೊಂಡು ಪ್ರತಿ 8 ರಾಗದಲ್ಲಿ ನಾವು ಹಿಂದಿ ಮತ್ತು ಕನ್ನಡ ಚಲನಚಿತ್ರ ಗೀತೆಗಳನ್ನು, ಅದು ಹೆಸರಾಂತ ಸಂಗೀತ ಕಲಾವಿದರಿಂದ ಅದನ್ನು ಹಾಡಿಸಿ ರಾಗಪ್ರಹಾರ ದರ್ಶನವನ್ನು ಯಶಸ್ವಿಯಾಗಿ ಮಾಡಿದ್ವಿ. ಓಕೆ, ನಾವು ಚಿತ್ರನ ನೋಡ್ತಾ ಇದ್ವಿ. ಬಹಳ ಅದ್ಭುತವಾದ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರೇ, ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿದ ಒಂದು ಪುಟ್ಟ ವಿರಾಮದ ಬಳಿಕ. ವೈವಿಧ್ಯತೆಯ ತವರೂರು ಕನ್ನಡ ನಾಡು. ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿ, ಸಸ್ಯ ಪ್ರಾಣಿ ಸಂಕುಲಗಳು, ನಿಸರ್ಗ ರಮಣೀಯ ತಾಣಗಳ ಬೀಡಿದು.
ಜೀವಂತ ಸಂಸ್ಕೃತಿಯ ಕನ್ನಡ ನಾಡಿನ ಚಿತ್ರಣದ ಕಾರ್ಯಕ್ರಮವೇ ತಾಣಯಾನ. ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಕರುನಾಡಿನ ಸುಂದರ ಬೀಡು, ವನ್ಯಜೀವಿಗಳ ನೆಲೆವೀಡು. ನೀಲಗಿರಿ ಶ್ರೇಣಿಗಳು, ನದಿ ತೊರೆಗಳು, ಸಸ್ಯ ಪ್ರಾಣಿ ಸಂಕುಲಗಳ ಸುಂದರ ತಾಣವೇ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ವೀಕ್ಷಿಸಿ ತಾಣಯಾನ ಕಾರ್ಯಕ್ರಮದಲ್ಲಿ ಬಂಡೀಪುರ ಅರಣ್ಯಧಾಮದ ಸಮಗ್ರ ಒಳನೋಟವುಳ್ಳ ವಿಶೇಷ ಸಾಕ್ಷ್ಯಚಿತ್ರ ಅತಿ ಶೀಘ್ರದಲ್ಲಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವಿರಾಮದ ಬಳಿಕ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಮತ್ತೆ ಸ್ವಾಗತ. ಪಂಡಿತ ಶರಣ ಬಸವ ಚೌಧರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಸಂಗೀತದ ಜೀವನದ ಬಗ್ಗೆ ಮಾತನಾಡ್ತಾ ಇದ್ವಿ. ಸರ್, ಮಾತು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ ಹಾಡು ಹಾಡ್ತೀರಿ? ಈ ಹಾಡನ್ನು ಹಾಡಿ ಅಂತ ನಾನು ಕೇಳಿದ್ರೆ ಉತ್ತಮ ಅನಿಸುತ್ತೆ. ತಮ್ಮ ಓ ಗೆಳತಿ ಅನ್ನೋ ಭಾವಗೀತೆ ಬಹಳ ಪ್ರಖ್ಯಾತಿ ಪಡಿತು. ಅದು ತಮ್ಮ ಗುರುಗಳೇ ಬರೆದಿದ್ದಂತೆ. ಯಾಕೆ ಈ ಹಾಡು ಪ್ರಖ್ಯಾತಿ ಹೊಂತಂತ ಹೇಳಿದ್ರೆ ಐಟ್ಯೂನ್ಸಿಂದ ಇದು ಅಪ್ರೂವ್ ಆಗಿದೆ. ನಮ್ಮಲ್ಲಿ ಗ್ರೇಡ್ ಕಲಾವಿದರು ಅಂತ ಏನು ಹೇಳ್ತೀವಿ ಅಷ್ಟೇ ಮಾನ್ಯತೆ ಪಡೆಯೋದು ಯಾವುದಾದ್ರೂ ಒಂದು ಈ ಐಟ್ಯೂನ್ಸ್ ಅಥವಾ ಜಿಯೋ ಆ್ಯಪ್ಗಳಲ್ಲಿ ಒಂದು ಮಾನ್ಯತೆ ಸಿಗೋದು. ಸೊ ಹಾಡು ಹೇಳಿ ಕತೆ ಹೇಳ್ತೀರಾ, ಕತೆ ಹೇಳಿ ಹಾಡು ಹಾಡ್ತೀರಾ? ಒಂದು ಕತೆ ಹೇಳಿ ಹಾಡು ಹೇಳ್ತೀನಿ. ಆ್ಯಕ್ಚುಲಿ ಈ ಹಾಡನ್ನು ಬರೆದವರು ನನ್ನ PUC ಗುರುಗಳು. ಅವರು ನನಗೆ ಬಯಾಲಜಿ ಮತ್ತು ಕೆಮಿಸ್ಟ್ರಿ ಹೇಳ್ಕೊಟ್ಟಂಥ ಪ್ರೊಫೆಸರು. ಅವರ ಹೆಸರು ಪ್ರೊಫೆಸರ್ BK ಕೊಣ್ಣೂರ್ ಅಂತ. ಅವ್ರು ಹಾಡು ಬರೀತಾರಂತನೂ ನನಗೆ ಗೊತ್ತಿರಲಿಲ್ಲ. ಬಟ್ ಅವ್ರು ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಲೈಫಲ್ಲಿ. ನಾನು ಚಿಕ್ಕವನಿದ್ದಾಗಿಂದು ಅವ್ರು ನನ್ನ ನೋಡ್ತಾ ಬಂದಿದ್ದಾರೆ. ಸೊ ನನ್ನ ಸಂಗೀತ ಜರ್ನಿಯಲ್ಲಿ ಅವರು ನನಗೆ ಭಾಳ ಪುಷ್ ಮಾಡಿದ್ದಾರೆ. ಸೊ ಒಂದಿನ ನಾನು ಹಿಂಗೆ ಆಲ್ಬಮ್ ಮಾಡ್ತಾಯಿದ್ದೀನಿ ಸರ್ ಅಂಥೇಳಿ ಸುಮ್ಮನೆ ಫೋನ್ ಮಾಡಿ ಅವ್ರಿಗೆ ಹೇಳಿದಾಗ, ಇರಪ್ಪ ನಂದೊಂದು ಹಾಡು ಬರೆದಿದ್ದೀನಿ, ಕಳಿಸ್ತೀನಿ ನೋಡು ಅಂತಂದು ಅಂದರು. ನನಗೆ ಶಾಕ್ ಆಯಿತು. ಹೌದಾ ಸರ್, ನೀವು ಹಾಡು ಬರೀತೀರಾ ಅಂತಂತಂದು. ಆಯ್ತು ಸರ್ ಕಳಿಸಿ ಅಂತಂದು. ಆಮೇಲೆ ಕಳಿಸಿದ್ರು. ಕಳಿಸಿದ ತಕ್ಷಣವೇ ನನಗೆ ಅದು ಭಾಳ ಕ್ಯಾಚಿಯಾಗಿತ್ತು ಅದು ಲಿರಿಕ್ಸು. ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಇಲ್ಲ ನಿಮ್ಮ ಹಾಡು ನಾನು ಕಂಪೋಸಿಷನ್ಗೆ ತೊಗೊತಾ ಇದ್ದೀನಿ, ನಿಮ್ಮ ಪರ್ಮಿಷನ್ ಬೇಕು. ಇದಕ್ಕಿಂತ ಏನು ಖುಷಿಯಪ್ಪ, ಮಾಡು, ನನಗೂ ಭಾಳ ಖುಷಿ ಆಗುತ್ತೆ ಅಂತಂದರು. ಸೊ ಹಾಗಾಗಿ ಆ ಹಾಡನ್ನು ತೊಗೊಂಡೆ. ಬಟ್ ಅಲ್ಲಿ ಒಂದು ಹೊಸ ಒಂದು ಪ್ರಯೋಗ ಮಾಡಿದೆ. ಆ ಹಾಡಿನ ಪಲ್ವಿ ಒಂದು ರಿದಮಲ್ಲಿ, ಚರಣಗಳು ಒಂದು ರಿದಮಲ್ಲಿ ಹೋಗೋ ಥರ ಕಂಪೋಸಿಷನ್ ಹೋಯಿತು. ಸೊ ಹಾಗಾಗಿ ಅದನ್ನು ಲೈವ್ ಹಾಡೋದು ಭಾಳ ಕಷ್ಟ. ಯಾಕಂದರೆ ಸಡನ್ನಾಗಿ ರಿದಮ್ ಆ ಕಡೆ ಈ ಕಡೆ ಆಗಿಬಿಡ್ತದೆ. ಸೊ ಅದನ್ನು ನಾವು ಪ್ರೋಗ್ರಾಮಿಂಗ್ ಮಾಡಿ ರೆಕಾರ್ಡಿಂಗ್ ಮಾಡಿ ಆ ಹಾಡನ್ನು ರಿಲೀಸ್ ಮಾಡಿದ ಮೇಲೆ ಐಟ್ಯೂನ್ಸ್ಗೆ ನಾವು ಅದನ್ನ ಕಳಿಸ್ಕೊಟ್ವಿ ಅಪ್ರೂವಲ್ಗೋಸ್ಕರ. ಮುಂಚೆ ಇದು ರಿಲೀಸ್ ಆಗಿದ್ದು ಸುಮಾರು 2010-11ರಲ್ಲಿ. ಆವಾಗ ಈ ಕಂಪ್ನಿಗಳು ಈ ಐಟ್ಯೂನ್ಸ್ಗೆ ಕೊಡೋದು, ಅಪ್ರೂವ್ ತೊಗೊಳ್ಳೋದು ಇತ್ತು ಮ್ಯೂಸಿಕ್ ಕಂಪ್ನಿ ಕಡೆಯಿಂದ. ಬಟ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ನಾನು ಅದನ್ನು ಅಪ್ರೂವಲ್ ಆ ಒಂದು ಟೈಮಲ್ಲಿ ತೊಗೋಬೇಕಾದಾಗ ನನಗೆ ಸುಮಾರು 3 ತಿಂಗಳ ಸಮಯ ತೊಗೊಂತು. ಬಟ್ ನನಗೆ ಅದು ಆಗುತ್ತಾ ಇಲ್ಲೋ ಅನ್ನೋದು ಗೊತ್ತಿರಲಿಲ್ಲ. ಬಟ್ ನನಗೆ ಒಂದು ಅಪ್ರಿಷಿಯೇಷನ್ ಲೆಟ್ರ್ ಕೂಡ ಬಂತು ಐಟ್ಯೂನ್ಸಿಂದ. ಎಲ್ಲ ಆ್ಯಂಗಲಲ್ಲೂ ಕೂಡ ಇದು ಫಿಟ್ ಆಗಿದೆ ನಿಮ್ಮ ಹಾಡು, ನಾವು ಇದನ್ನ ಅಪ್ರೂವ್ ಮಾಡಿದ್ದೀವಿ. ಸೊ ಆಲ್ ಓವರ್ ವರ್ಲ್ಡ್ ಸುಮಾರು 360 ಸಂಗೀತ ವೆಬ್ಸೈಟ್ಸ್ ಇದೆ, ಅದೆಲ್ಲದರಲ್ಲೂ ಕೂಡ ಹಾಡನ್ನು ನಾವು ಪ್ರಸಾರ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ರಿಷಿಯೇಷನ್ ಲೆಟ್ರ್ ಕೂಡ ಇಮೇಲ್ ಬರ್ತದೆ. ಸೊ ಹಾಗಾಗಿ ಆ ಹಾಡು ಎಲ್ಲ ಕಡೆನೂ ವೈರಲ್ ಆಯಿತು ಆಗ 2010-11ರಲ್ಲಿ. ಇವಾಗಲೂ ಕೂಡ ನಾನು ಉತ್ತರ ಕರ್ನಾಟಕಕ್ಕೆ ಹೋದರೆ ಪ್ರೋಗ್ರಾಮಲ್ಲಿ ಎಲ್ಲರೂ ಸರ್ ಓ ಗೆಳತಿ ಹಾಡಿ ಅಂತ ಹೇಳ್ತಾರೆ. ಸೊ ಆ ಒಂದು ಝಲಕನ್ನು ಇವಾಗ ನಿಮ್ಮ ಮುಂದೆ. ಓ ಗೆಳತಿ ನಿನ್ನರಸಿ, ಓ ಗೆಳತಿ ನಿನ್ನರಸಿ, ಅಲೆಯದ ಸ್ಥಳವಿಲ್ಲ. ಓ ಗೆಳತಿ ನಿನ್ನರಸಿ, ಅಲೆಯದ ಸ್ಥಳವಿಲ್ಲ. ನೆಲೆಯಲ್ಲೇ ಓ ಬೆಡಗಿ ತಿಳಿಯಲಿಲ್ಲ, ನೆಲೆಯಲ್ಲೇ ಓ ಬೆಡಗಿ ತಿಳಿಯಲಿಲ್ಲ. ಓ ಗೆಳತಿ
ಅಲೆಯದ ಸ್ಥಳವಿಲ್ಲ. ಮಲ್ಲಿಗೆಯ ಬಳ್ಳಿಯಲಿ ಹೂವಿಲ್ಲ ಹೋಗರಿಲ್ಲ, ಮಲ್ಲಿಗೆಯ ಬಳ್ಳಿಯಲಿ ಹೂವಿಲ್ಲ ಹೋಗರಿಲ್ಲ. ಕನಸಿನ ರತಿಯ ನೀ ಕಾಣಲಿಲ್ಲ, ಕನಸಿನ ರತಿಯ ನೀ ಕಾಣಲಿಲ್ಲ. ಓ ಗೆಳತಿ ನಿನ್ನರಸಿ ಅಲೆಯದ ಸ್ಥಳವಿಲ್ಲ. ಅದ್ಭುತವಾಗಿ ಸರ್ ಕೂಡ ಬರೆದಿದ್ದಾರೆ, ಕೊಣ್ಣೂರು ಪ್ರೊಫೆಸರ್ ಅಂತ ಹೇಳಿದ್ರಲ್ಲ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು. ಥ್ಯಾಂಕ್ ಯು. ತಮ್ಮ ಗುರು ಪರಂಪರೆ ಬಗ್ಗೆ ಹೇಳಿ, ತಮ್ಮ ನೆಚ್ಚಿನ ಶಿಕ್ಷಕರು ಅಥವಾ ಗುರುಗಳು. ಯಾಕಂದರೆ ಶರಣ್ಸ್ ಮ್ಯೂಸಿಕ್ ಅಕಾಡೆಮಿ ಹುಟ್ಕೊಳ್ಳೋದ್ರ ಹಿಂದೆ, ತಾವು ಒಬ್ಬ ಗುರು ಆಗೋದ್ರ ಹಿಂದೆ ತಮ್ಮ ಗುರುಗಳ ಪಾತ್ರ ಬಹಳ ದೊಡ್ಡದಿದೆ ಅಲ್ಲ? ಯಾರನ್ನೆಲ್ಲ ನೆನಪಿಸ್ಕೊಳ್ತೀರಿ ಈ ಸಂದರ್ಭದಲ್ಲಿ? ನಾನು ಸುಮಾರು ವರ್ಷ ಅಧ್ಯಯನ ಮಾಡಿರೋದ್ರಿಂದ ಸ್ಕೂಲಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ನಮ್ಮ ಒಂದು ಜೀವನದಲ್ಲಿ ಅನೇಕ ಗುರುಗಳು ಬಂದು ಹೋಗಿರ್ತಾರೆ. ಸೊ ಎಲ್ಲರ ಲೈಫಲ್ಲೂ ಬಂದು ಹೋಗಿರ್ತಾರೆ. ಸೊ ಸುಮಾರು ಒಂದು 50-60 ಗುರುಗಳು ನಮಗೆ ಶಿಕ್ಷಣ ನೀಡಿರ್ತಾರೆ ಒಂದು ಡಿಗ್ರಿ ಆಗೋದ್ರೊಳಗಡೆ. ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ, ಎಲ್ಲರ ಹೆಸರು ತೊಗೊಳ್ಳೋಕ್ಕೆ ಆಗೋದಿಲ್ಲ. ಸೊ ಆದರೂ ಕೂಡ ಎಲ್ಲರಿಗೂ ಎಲ್ಲರ ಬಗ್ಗೆನೂ ನಮಗೆ ಗೌರವ ಇರ್ತದೆ. ಸೊ ನನ್ನ ಒಂದು ಜೀವನದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಗೋಸ್ ಟು ನಮ್ಮ ಸಂಗೀತ ಗುರುಗಳು ವಿದ್ವಾನ್ ಶ್ರೀ ನಿಂಗಪ್ಪ ನಡಂಗಿ ಅವ್ರಿಗೆ. ಅದಾದಮೇಲೆ ನಾನು ಕನ್ನಡ ಮೀಡಿಯಮ್ ವಿದ್ಯಾರ್ಥಿ. ಆ್ಯಕ್ಚುಲಿ ನಾನು ಕನ್ನಡ ಮೀಡಿಯಮ್ ವಿದ್ಯಾರ್ಥಿ. ಮುಂದೆ ಇಂಜಿನಿಯರಿಂಗ್ ಮಾಡ್ತೀನಂದರೆ ಅದಕ್ಕೆ ನಮ್ಮ PUC ಗುರುಗಳ ಒಂದು ಕಾಂಟ್ರಿಬ್ಯೂಷನ್ ಭಾಳ ಇರ್ತದೆ. ಹಾಗಾಗಿ ಫಸ್ಟ್ ನನಗೆ ಪ್ರೊಫೆಸರ್ BK ಕೊನ್ನೂರವರು ಮತ್ತು ಪ್ರೊಫೆಸರ್ KH ಸಿನ್ನೂರವರು ತುಂಬ, ಯಾಕಂದರೆ ನಮಗೆ ಆವಾಗ ಇಂಗ್ಲೀಷೇ ಬರ್ತಿರಲಿಲ್ಲ. ಸೊ ಕನ್ನಡದಲ್ಲಿರೋದನ್ನು ಅವ್ರು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ನಮಗೆ ಹೇಳಿ ಅದನ್ನು ಹೆಲ್ಪ್ ಮಾಡಿ ನಮಗೆ ಇವತ್ತು ಈ ಒಂದು ಪೊಸಿಷನ್ಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಸೊ ನಮ್ಮ ಪ್ರೈಮರಿ ಶಿಕ್ಷಕರು ಶ್ರೀಯುತ ಸಂಗಮೇಶ್ ಕಲ್ಯಾಣಿ ಆಗಿರ್ಬೋದು, ಭಜಂತ್ರಿ ಗುರುಗಳಾಗಿರ್ಬೋದು, ಮತ್ತು ನಮ್ಮ ಜೀವನದಲ್ಲಿ ಕೆಲವೊಂದು ಪಾಠಗಳನ್ನು ಅನೇಕರಿಂದ ಕಲ್ತಿದ್ದೀವಿ. ಶ್ರೀಯುತ ಸಂಗಮೇಶ್ ಕೋಟಿಯವರಾಗಿರ್ಬೋದು, ಮತ್ತು ನಮ್ಮ ಇನ್ನೊಬ್ಬರು ಇಂಗ್ಲೀಷ್ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ರು. ಹೀಗೆ ಹೇಳ್ತಾ ಹೋದರೆ ಭಾಳ ದೊಡ್ಡ ಲಿಸ್ಟ್ ಆಗುತ್ತೆ. ಸೊ ದಯವಿಟ್ಟು ಕ್ಷಮೆ ಇರಲಿ, ಯಾರ ಹೆಸರುಗಳನ್ನು ನಾನು ಪರ್ಪಸ್ಲಿ ಬಿಟ್ಟಿಲ್ಲ. ಬಟ್ ಅವಕಾಶ ಇಲ್ಲದೆ ಇರೋದರಿಂದ ಭಾಳ ಕಡಿಮೆ ಹೆಸರುಗಳನ್ನು ಬಳಸಿದ್ದೀನಿ. ತಾವು ಬೇರೆ ಬೇರೆ ರಿಯಾಲಿಟಿ ಶೋಗಳ ಭಾಗ ಕೂಡ ಆಗಿದ್ರಿ, ವೇದಿಕೆ ಕಾರ್ಯಕ್ರಮಗಳನ್ನು ನೀಡಿದ್ರಿ. ಈ ಅನುಭವ ಹೇಗಿತ್ತು ಸರ್? ಕೆಲವೊಂದು ಕಡೆ ನಮ್ಮ ಶಿಷ್ಯಂದರು ರಿಯಾಲಿಟಿ ಶೋಗಳಿಗೆ ಹೋದಾಗ ನಾವು ಹೋಗಬೇಕಾಗ್ತಿರ್ತಿತ್ತು. ನಾನು ಮುಖ್ಯವಾಗಿ ಹೇಳೋದು ಏನಂತಂದರೆ, ರಿಯಾಲಿಟಿ ಶೋಗಳಾಗಲಿ ಅಥವಾ ಕಾಂಪಿಟೇಷನ್ಸ್ಗಳಾಗಲಿ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡಬೇಡಿ, ನಿಮ್ಮ ಲರ್ನಿಂಗ್ ಕಡೆ ಮಾಡಿ ಅಂತಲೇ ಹೇಳೋದು. ಬಟ್ ಲಕ್ ಕೆಲವೊಂದು ಸತಿ ಕೆಲವೊಬ್ಬರನ್ನ ತೊಗೊಂಡು ಹೋಗುತ್ತೆ. ಸೊ ಹಾಗಾಗಿ ಕೆಲವೊಂದು ರಿಯಾಲಿಟಿ ಶೋಗಳಿಗೂ ಕೂಡ ನಾವು ಹೋಗಿದ್ದೀವಿ, ಅಂದರೆ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ. ಸೊ ಆ ಥರ. ಆಮೇಲೆ ಕೆಲವೊಂದು ಕಾರ್ಯಕ್ರಮಗಳಿಗೆ ಜಡ್ಜಾಗಿ ಕೂಡ ಹೋಗಿರ್ತೀವಿ. ಆಮೇಲೆ ಸಂಗೀತ ಪರೀಕ್ಷಕನಾಗಿ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ. ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾ ನಾನು ಮುಖ್ಯ ಪರೀಕ್ಷಕನಾಗಿದ್ದೀನಿ ಸಂಗೀತದಲ್ಲಿ. ಸೊ ಹಾಗಾಗಿ ಎಲ್ಲ ಕಡೆನೂ ನಾವು ಹೋಗಬೇಕಾಗತ್ತೆ ಕೆಲವೊಂದು ಸತಿ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಶರಣ್ಸ್ ಮ್ಯೂಸಿಕ್ ಅಕಾಡೆಮಿ ಇದು ಹುಟ್ಟುಕೊಂಡ ಬಗ್ಗೆ ಹೇಗೆ ಅಂತ? ನಾನು 2015ರಲ್ಲಿ ನಾನು US ವಾಪಸ್ ಬರ್ತೀನಿ ಬೆಂಗಳೂರಿಗೆ. ಬಂದಾಗ ವೀಕೆಂಡ್ ಕ್ಲಾಸಸ್ ಮಾಡ್ತಾ ಇರ್ತೀನಿ. ಸೊ ಅಂಥ ಟೈಮಲ್ಲಿ ನನಗೆ ಏನಾಗ್ತಿತ್ತು ಅಂದರೆ, ಮಂಡೇ ಟು ಫ್ರೈಡೇ ಆಫೀಸು, ಸ್ಯಾಟರ್ಡೆ ಸಂಡೇ ವೀಕೆಂಡ್ ಕ್ಲಾಸಸ್ಸು ಮಾಡ್ತಾ ಇದ್ದಾಗ ಬರೀ 2 ದಿನಕ್ಕೆ ನನಗೆ ಆಲ್ಮೋಸ್ಟ್ ಒಂದು 40 ಜನ ಸ್ಟೂಡೆಂಟ್ಸ್ ಆಗಿಬಿಟ್ರು. ಸೊ ಅದಾದಮೇಲೆ ಭಾಳ ರೆಸ್ಟ್ಲೆಸ್ ಆಗಿಬಿಡ್ತು. ಸೊ ಹಾಗೇನು 1 ವರ್ಷ ಕಂಟಿನ್ಯೂ ಮಾಡಿದೆ. ಸೊ ರಿಸೈನ್ ಮಾಡಬೇಕಂತ 2 ಸತಿ ರಿಸೈನ್ ಮಾಡಿದ್ರು ಅಕ್ಸೆಪ್ಟ್ ಆಗಲಿಲ್ಲ. ಬಿಕಾಸ್ ಅಲ್ಲೂ ಕೂಡ ಒಳ್ಳೆ ಹೆಸರಿತ್ತು ನನಗೆ. ಪ್ರಾಜೆಕ್ಟ್ ಲೀಡರ್ ಆಗಿದ್ದೆ ನಾನು R&D ಡಿಪಾರ್ಟ್ಮೆಂಟಲ್ಲಿ. ಸೊ ಹಂಗೆ ಅವರು ಪುಷ್ ಮಾಡ್ತಾನೇ ಇದ್ದರು. ರಿಸೈನ್ ಮಾಡಿದಾಗ ಒಂದು ಸತಿ ಪ್ರಮೋಷನ್ ಕೊಡ್ತಾಯಿದ್ರು. ಸೊ ಹಾಗಾಗಿ ಒಂದು ಟೈಮಲ್ಲಿ ಹೇಳಿಬಿಟ್ಟೆ, ಸರ್ ಇದು ಪ್ರಮೋಷನ್ಗೋಸ್ಕರ ರಿಸೈನ್ ಮಾಡ್ತಿಲ್ಲ, ನಾನು ಸಂಗೀತವನ್ನು ತೊಗೊಳ್ಳಿಕ್ಕೆ ವೃತ್ತಿಯಾಗಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನನ್ನ ಶ್ರೀಮತಿ ಕೂಡ ನನ್ನ ಶ್ರೀಮತಿನೇ ಬರೆದಿರೋದು ಆ್ಯಕ್ಚುಲಿ ನನ್ನ ರೆಸಿಗ್ನೇಷನ್ ಲೆಟ್ರನ್ನು. ಸೊ ಹಂಗಾಗಿ ಐ ವಾಸ್ ವೆರಿ ಸ್ಟ್ರಾಂಗ್. ಏನೋ ಒಂದು ಭಯ ಇರಲಿಲ್ಲ. ಅವಳು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಇರೋದ್ರಿಂದ
ಸೊ ಒಂದು ಒಳ್ಳೆ ಸಪೋರ್ಟು ನನಗೆ. ತಮ್ಮ ಮಡದಿ ಹೆಸರೇನಂತ ಹೇಳಿದ್ರೆ? ಶ್ರೀಮತಿ ಅಕ್ಷತಾ ಅಂತ ಹೇಳಿ. ಅಕ್ಷತಾ ಅವ್ರನ್ನ ನೆನಪಿಸ್ಕೊಂಡು ಯಾವ ಹಾಡು ಹಾಡ್ತೀರಿ ಈಗ? ನಾನು ಹಾಡೋ ಎಲ್ಲ ಹಾಡೋ ಅವಳಿಗೇನೆ. ಓಕೆ, ಹಾಗಿದ್ರೆ ಅವ್ರಿಗೊಂದು ಭಾವಗೀತೆ ಇಷ್ಟ ಆಗಬಹುದಲ್ಲ? ಸೊ ಒಂದು ಭಾವಗೀತೆ. ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡು ಹಾಡಲಿ, ಯಾವ ಹಾಡು ಹಾಡಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡು ಹಾಡಲಿ, ನಿನ್ನ ಚರಣ ಕಮಲದಡಿಗೆ ಯಾವ ರಾಗ ನುಡಿಸಲಿ, ನಿನ್ನ ಚರಣ ಕಮಲದಡಿಗೆ ಯಾವ ರಾಗ ನುಡಿಸಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡು ಹಾಡಲಿ, ಯಾವ ಹಾಡು ಹಾಡಲಿ, ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ, ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ, ಇಂದು ಯಾವ ಹೆಸರಿನಿಂದ, ಇಂದು ಯಾವ ಹೆಸರಿನಿಂದ ನಿನ್ನ ಕೂಗಿ ಕರೆಯಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡು ಹಾಡಲಿ, ಯಾವ ಹಾಡು ಹಾಡಲಿ, ಯಾವ ಹಾಡು ಹಾಡಲಿ. ಎಂಥ ಅದ್ಭುತವಾದ ಗೀತೆ, ಬಹಳ ಸೊಗಸು ಅನ್ನಿಸ್ತು. ಈ ಮಡದಿಯ ಸಹಕಾರ ಒಂದು ಕಡೆ ಆದರೆ, ತಮ್ಮ ಹಾದಿಯಲ್ಲಿ ಹೋಗ್ತಿರೋದು ತಮ್ಮ ಪುತ್ರ. ಎಲ್ಲ ವಿಭಾಗದಲ್ಲಿ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದು, ಹಾಡೋದು, ಎಲ್ಲದರಲ್ಲೂ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ತಮ್ಮ ಪುತ್ರನ ಬಗ್ಗೆ? ನನ್ನ ಮಗನ ಹೆಸರು ನಿನಾದ್ ಚೌಧರಿ ಅಂತ. ಅವನಿಗೆ ಆ್ಯಕ್ಚುಲಿ ಮನೆಯಲ್ಲೇ ಸಂಗೀತ ಒಂದು ವಾತಾವರಣ ನಿರ್ಮಾಣ ಆಗಿದ್ದರಿಂದ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಗಲೇ ಸ್ಟುಡಿಯೋಸ್ಗೆ ಬರ್ತಿದ್ಲು ನನ್ನ ಜೊತೆ ರೆಕಾರ್ಡಿಂಗ್ ಇದ್ದಾಗ. ಸೊ ಹಾಗಾಗಿ ಅವನಿಗೆ ಸ್ಟುಡಿಯೋ ಟೆಕ್ನಿಕ್ಸ್ ಆವಾಗಲೇ ಬಂದಿದೆ ಅನಿಸುತ್ತೆ. ಸೊ ಹಾಗಾಗಿ ಅವನು ಒಂದು 6ನೇ ವಯಸ್ಸಿಗೆ ಒಂದು ಆಲ್ಬಮ್ ಮಾಡ್ತಾನೆ. ಅದು ನ್ಯೂ ಇಯರ್ ಟೈಮಲ್ಲಿ ಸ್ಟೆಪ್ಪು ಹಾಕೋಣ ಅಂತ ಹೇಳ್ಬಿಟ್ಟು ಅದು ಭಾಳ ಫೇಮಸ್ ಆಗುತ್ತೆ. ಸೊ BT ಅವರು ಲೈವ್ ಅವನಿಗೆ ಇಂಟರ್ವ್ಯೂ ಮಾಡ್ತಾರೆ, ಕಸ್ತೂರಿ ಚಾನಲ್ದವರು ಲೈವ್ ಆಗಿ ಕರೆದು ಇಂಟರ್ವ್ಯೂ ಮಾಡ್ತಾರೆ. ಸೊ ಆ ಒಂದು ಏಜ್ಗೆ ಅವನು ಅದನ್ನು ಸಾಧಿಸ್ತಾನೆ. ಅದಾದಮೇಲೆ ಹೋಗ್ತಾ ಹೋಗ್ತಾ ಅವನು ಸಂಗೀತ ಅಭ್ಯಾಸ ನನ್ನ ಹತ್ರನೇ ಮಾಡ್ತಾನೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತಬ್ಲಾ ಕಲಿತಿದ್ದಾನೆ ಪಂಡಿತ್ ರಾಘವೇಂದ್ರ ಜೋಶಿಯವ್ರ ಹತ್ರ, ಆಮೇಲೆ ಜಲೀಲ್ ಅವ್ರ ಹತ್ರ ಕಲ್ತಿದ್ದಾನೆ ಮುಂಚೆ. ಸೊ ಡ್ಯಾನ್ಸಿಗೆ ಅವನಿಗೆ ಕೊರಿಯೋಗ್ರಾಫರ್ ರಾಜು ಅವರು ಇದ್ದಾರೆ, ಸೊ ಆದಿತ್ಯ ಮಾಸ್ಟರ್ ಇದ್ದಾರೆ, ಸೊ ಕೀಬೋರ್ಡ್ಗೆ ಟಿಪ್ಪು ಖಾನ್ ಅವರು ಇದ್ದಾರೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅವನಿಗೆ ಸ್ಪೆಷಲಿಸ್ಟೇ ಟ್ರೈನ್ ಮಾಡ್ತಾ ಇರೋದ್ರಿಂದ ಸೊ ಐ ಕ್ಯಾನ್ ಸೇ ಈಸ್ ವೆರಿ ಲಕ್ಕಿ. ಅವನು ಕೂಡ ಅಷ್ಟೇ ಡೆಡಿಕೇಟೆಡ್ ಆಗಿ ಎಫರ್ಟ್ ಹಾಕ್ತಿದ್ದಾನೆ. ಸೊ ಅದರ ಜೊತೆಗೆ ಇವಾಗ ರೀಸೆಂಟ್ಲಿ ಅವನು ಮಾಡೆಲ್ ಆಗು ಕೂಡ ಕೆಲಸ ಮಾಡ್ತಿದ್ದಾನೆ. ಒಂದು ಅಡ್ವರ್ಟೈಸ್ಮೆಂಟಲ್ಲೂ ಕೂಡ ಅವನು ಆ್ಯಕ್ಟ್ ಮಾಡಿದ್ದಾನೆ ಇವಾಗ ರೀಸೆಂಟಾಗಿ. ಓಕೆ, ಗುರು ಶಿಷ್ಯ ಪರಂಪರೆ ಬಗ್ಗೆ ತಮ್ಮ ಮಾತೇನೆ. ಯಾಕಂದರೆ ತಮಗೆ ತಮ್ಮ ಗುರುಗಳ ಬಗ್ಗೆ ಒಂದು ವಿಶೇಷವಾದ ಒಲವಿತ್ತು. ತಾವು ಈಗಿನ ಶಿಷ್ಯ ವೃಂದಕ್ಕೆ ಅಥವಾ ನಮ್ಮಲ್ಲಿ ಸ್ಲೋ ಫಾಸ್ಟ್ 2 ರೀತಿಯಾಗಿ ನಾವು ನೋಡ್ತೀವಿ. ಸಂಗೀತದಲ್ಲೂ ಕೂಡ ಬೇಗ ಸಿನಿಮಾ ಸಂಗೀತಕ್ಕೆ ಒಲವು ತೋರಿಸಿದಷ್ಟು ಎಲ್ಲೋ ಒಂದು ರೀತಿ ನಮ್ಮ ರೂಟ್ಸ್ ಏನಿದೆ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತಕ್ಕೆ ತೋರಿಸೋದಿಲ್ಲ ಅನ್ನೋದು ಕೂಡ ಒಂದಿದೆ. ತಮ್ಮ ಈ ಒಂದು ಅಭಿಪ್ರಾಯ ನಿಮ್ಮ ವಿದ್ಯಾರ್ಥಿಗಳ ಕುರಿತು ಅಥವಾ ಈಗಿನ ಯುವ ಜನತೆಗೆ ಏನು ಹೇಳ್ತೀರಿ? ಮುಂಚೆ ಕಂಪೇರ್ ಮಾಡಿದರೆ ಇವಾಗ ಗುರು ಶಿಷ್ಯ ಪರಂಪರೆಯಲ್ಲಿ ಒಂದು ಭಕ್ತಿ ಕಡಿಮೆ ಆಗ್ತಿದೆ. ಅವಾಗ ಏನಿತ್ತಂದರೆ ಗುರುಗಳು ಅಂದರೆ ದೇವ್ರ ಸಮಾನ. ಇವಾಗ ಏನಾಗ್ಬಿಟ್ಟಿದೆ, ಫೀಸ್ ಕಾನ್ಸೆಪ್ಟು ಕಮರ್ಷಿಯಲ್ ಕಾನ್ಸೆಪ್ಟ್ ಆಗಿಬಿಟ್ಟು ನಾವು ಫೀಸ್ ಕೊಡ್ತೀವಿ. ಸೊ ಗುರುಗಳಂದ್ರೆ ಏನು, ಅವ್ರ ಜಾಬ್ ಅವ್ರು ಮಾಡ್ತಿದ್ದಾರೆ ಅನ್ನೋದು ಬಂದುಬಿಟ್ಟಿದೆ ಮೈಂಡಿಗೆ. ಅದು ಯಾವತ್ತೂ ಆಗಲ್ಲ. ನೀವು ಕೊಡೋ ದುಡ್ಡು ಅದು ಯಾವತ್ತೂ ಗುರುವಿಗೆ ಏನನ್ನೂ ಅರ್ಪಿಸ್ಲಾರ್ದದು. ಸೊ ಗುರು ಅಂದರೆ ಯಾವಾಗಲೂ ಗುರುನೇ.
ಸೊ ಹಾಗಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಮೂಲವಾಗಿ ಬೇಕಾಗಿರೋದು ದುಡ್ಡಲ್ಲ, ಭಕ್ತಿ ಮತ್ತು ಗುರುವಿನಲ್ಲಿ ಇರ್ತಕ್ಕಂಥ ಒಂದು ಪ್ರೇಮನ್ನು ನೀವು ಪಡ್ಕೋಬೇಕಾಗ್ತದೆ. ಆ ಪ್ರೇಮ ಹೆಂಗೆ ಬರ್ತದೆ ಅಂತಂದರೆ ನೀವು ಎಷ್ಟು ನಿಷ್ಠಾವಂತರಾಗಿರ್ತೀರೋ, ಪ್ರಾಮಾಣಿಕರಾಗಿರ್ತೀರೋ, ಸೊ ಅದರ ಮೇಲೆ ಗುರುಗಳು ನಿಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ. ಎಷ್ಟೋ ವಿದ್ಯೆಗಳನ್ನು ಗುರುಗಳು ಹೇಳಿಕೊಟ್ಟಿರೋದಿಲ್ಲ, ಬಟ್ ಆದರೂ ಕೂಡ ಬರ್ತದೆ. ಅದು ಯಾಕಂತಂದರೆ ಗುರುಗಳ ಅನುಗ್ರಹದಿಂದ ಬರ್ತದೆ. ಸೊ ಹಾಗಾಗಿ ನಾನು ಈಗಿನ ಒಂದು ಜನ್ರೇಷನ್ನಲ್ಲಿರುವಂತಹ ಪಾಲಕರಿಗಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗಾಗಿರ್ಬೋದು, ಗುರುಗಳಿಗೆ ಶ್ರದ್ಧೆ, ಭಕ್ತಿಯನ್ನು ನೀವು ಮಕ್ಕಳಿಗೆ ಯಾವ ಥರ ಕೊಡಬೇಕು ಅನ್ನೋದು ಮನೆಯಿಂದಲೇ ಕಲಿಸಿ. ಸೊ ಮಕ್ಕಳ ಮುಂದೆ ಈ ದುಡ್ಡಿನ ವಿಷಯ ಆಗಲಿ ಅಥವಾ ಈ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆಗಲಿ ಮಾತಾಡ್ಲಿಕ್ಕೆ ಹೋಗಬೇಡಿ. ಸೊ ಬರೀ ಗುರುಗಳಂದರೆ ದೇವರು, ಗುರು ಬ್ರಹ್ಮನೇ, ಗುರು ವಿಷ್ಣು, ಗುರು ದೇವ ಮಹೇಶ್ವರ ಅಂತ ಹೇಳಿದ್ದಾರೆ. ಎಷ್ಟೋ ಪಾಲಕರಿಗೆ ಅದು ಅರ್ಥನೇ ಆಗಿಲ್ಲ. ಏನ್ರಿ ನೀವು ಗುರುಗಳಂದರೆ ದೇವರ ಅನ್ನೋ ಒಂದು ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಈಗಿನ ಒಂದು ಪಾಲಕರು. ಕೆಲವೊಬ್ಬರು, ಎಲ್ಲರೂ ಅಲ್ಲ, ಬಹಳಷ್ಟು ಜನರು ಒಳ್ಳೆಯವರಿದ್ದಾರೆ. ಸೊ ಕೆಲವೊಂದಿಷ್ಟು ಹಂಗೂ ಇರ್ತಾರೆ, ಹಿಂಗೂ ಇರ್ತಾರೆ. ಸೊ ಬಟ್ ಒಂದು ಕಿವಿ ಮಾತು ಏನಂತಂದರೆ, ಆ ಒಂದು ಸಂಸ್ಕೃತ ಶ್ಲೋಕ ಏನಿದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋದನ್ನು ನೀವು ಮೊದಲು ಪಾಲಕರು ಅರ್ಥ ಮಾಡ್ಕೊಳ್ಳಿ. ಅದನ್ನು ಮನೆಯಿಂದಲೇ, ಅದಕ್ಕೆ ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ಬಿಟ್ಟು, ಅದನ್ನು ಮಕ್ಕಳಿಗೆ ನಾವು ಮನೆಯಿಂದಲೇ ಸಂಸ್ಕಾರ ಕೊಡೋದನ್ನು ರೂಢಿ ಮಾಡ್ಕೋಬೇಕು. ಸೊ ಅದೇ ಥರ ವಿದ್ಯಾರ್ಥಿಗಳು ಕೂಡ ಸಂಗೀತವನ್ನು ಭಾಳ ನಿಷ್ಠೆಯಿಂದ ಕಲಿತ್ರೆ ಮುಂದೆ ಅವರು ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಗುರು ಭಕ್ತಿ ಇದ್ದರೆ ಮಾತ್ರ ಅವನು ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯ. ನಾನು ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ಅನ್ನಲಿಕ್ಕೆ ಅದಕ್ಕೆ ಮುಖ್ಯ ಉದ್ದೇಶ, ನಮ್ಮ ಗುರುಗಳು ಸಾಯೋವರೆಗೂ ನಾವು ಅವ್ರಿಗೆ ಪ್ರಾಮಾಣಿಕರಾಗಿದ್ವಿ, ನಿಷ್ಠೆಯಿಂದಿದ್ವಿ. ಅವರ ಒಂದು ಒಂದು ಅನುಗ್ರಹ ಮತ್ತು ಆಶೀರ್ವಾದ ಇವತ್ತಿನಿಗೂ ಕೂಡ ನಮ್ಮ ಮೇಲೆ ಇರೋದು. ಸೊ ಹಾಗಾಗಿ ಗುರುದ್ರೋಹದ ಕೆಲಸಗಳನ್ನು ಯಾವತ್ತೂ ಯಾರೂ ಮಾಡೋಕ್ಕೆ ಹೋಗಬೇಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆ, ನೀವು ಮೂಲತಃ ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಒಂದ್ಸರಿ ತತ್ವಪದ ಬಂದು ಹೋಗುತ್ತೆ. ಹೌದು. ಸೊ ಯಾವ್ದಾದ್ರು 2 ಸಾಲು ತತ್ವಪದ ಹಾಡಬಹುದಾ? ನಮ್ಮ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಅಂತಿದ್ದಾರೆ. ಸೊ ಅವರು ಖ್ಯಾತ ಜನಪದ ವಿದ್ವಾಂಸರು. ಅವರು ಲಾವಣಿಗಳನ್ನು ಬರೀತಾರೆ. ಸೊ ನಾನು ಅವರು ಬರೆದಿರ್ತಕ್ಕಂತಹ ಕೆಲವೊಂದು ಲಾವಣಿಗಳನ್ನು ಕೂಡ ಆಲ್ಬಮ್ಸ್ ಮಾಡಿದ್ದೀನಿ. ಸೊ ಅದರಲ್ಲಿ ನೆಲದಾಗಿನ ನಕ್ಷತ್ರ ಅನ್ನೋ ಒಂದು ಹಾಡು ಭಾಳ ವೈರಲ್ ಆಗಿದೆ ಯೂಟ್ಯೂಬಲ್ಲಿ. ಅದು ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ಹಾಡಿನ ಮುಖಾಂತರ ತೊಗೊಂಡು ಹೋಗುತ್ತೆ. ನಾನು ಅದರದ್ದು ಸಾಹಿತ್ಯ ತಂದಿಲ್ಲ, ಬಟ್ ಝಲಕ್ ನಿಮಗೆ ಅವರೇ ಬರೆದಿರ್ತಕ್ಕಂಥ ಒಂದು ಒಂದು ಲಾವಣಿ ಪದವನ್ನು 1-2 ಲೈನ್ ಹಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೋ ಅಂದರ ಸ್ವರ್ಗ, ಓಹೋ ಅಂದರ ನರಕ, ಹೋ ಅಂದರ ಸ್ವರ್ಗ, ಓಹೋ ಅಂದರ ನರಕ, ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀಯಾತಕೋ, ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀಯಾತಕೋ, ಹೋ ಅಂದರ ಸ್ವರ್ಗ, ಓಹೋ ಅಂದರ ನರಕ, ಹೋ ಅಂದರ ಸ್ವರ್ಗ, ಓಹೋ ಅಂದರ ನರಕ. ಸಾಕಷ್ಟು ಪ್ರಶಸ್ತಿಗಳಿಗೆ ಕೂಡ ತಾವು ಭಾಜನರಾಗಿದ್ದೀರಿ. ಪ್ರಶಸ್ತಿಗಳು ತಮ್ಮ ಬದುಕಿಗೆ ಏನು ಸರ್? ನಾನು ಪ್ರಶಸ್ತಿ ಎಕ್ಸ್ಪೆಕ್ಟೇ ಮಾಡಲ್ಲ. ನಾನು ಒಂದು ಫೋಕಸ್ಡ್ ಇರೋದು ನನ್ನ ಒಂದು ಕೆಲಸದ ಬಗ್ಗೆ. ನಾನು ಇವತ್ತಿನವರೆಗೂ ಯಾವ ಪ್ರಶಸ್ತಿಗಳಿಗೂ ಅರ್ಜಿ ಹಾಕಿಲ್ಲ, ಹಾಕೋದೂ ಇಲ್ಲ, ನನಗೆ ಬೇಕಾಗೂ ಇಲ್ಲ. ಜನ ಕೊಡೋ ಪ್ರಶಸ್ತಿನೇ ದೊಡ್ಡದು. ಸೊ ಹಾಗಾಗಿ ಬಟ್ ಅವರಾಗೆ ಕರೆದಾಗ ನಾನು ಯಾವುದೂ ಇಲ್ಲನೂ ಅಂದಿಲ್ಲ. ಸೊ ಪ್ರಶಸ್ತಿಗಳು ಇರಬೇಕು ಮನುಷ್ಯನಿಗೆ, ಅದನ್ನು ನಾವು ಕಾಡಿ ಬೇಡಿ ಪಡಿಬಾರ್ದು. ಅದು ನಮ್ಮನ್ನೇ ಅದು ಹುಡುಕೊಂಡು ಬರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ಫಸ್ಟ್ ನನಗೆ ಬಂದಿರೋದೇ ಕಿರಿಯ ಸಂಗೀತ ಸಾಮ್ರಾಟ್ ಅವಾರ್ಡು. ಅದಕ್ಕಿಂತ ಜಾಸ್ತಿ ಪ್ರಶಸ್ತಿ ನಾನು ಯಾವುದೂ ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ಸಂಗೀತದ ದೇವರವರು ನಮ್ಮ ಪುಟ್ಟರಾಜಗಳು. ಸೊ ಹಾಗಾಗಿ ಅದನ್ನೇ ನಾನು ಸಾಕು ಅಂತ ಇದ್ದೆ. ಬಟ್ ಅದಾದಮೇಲೂ ಸುಮಾರು ಪ್ರಶಸ್ತಿಗಳು ಹುಡುಕೊಂಡು ಬರ್ತಿದೆ. ಅಜ್ಜರ ಆಶೀರ್ವಾದ ಅದು. ಅರಿವಿಲ್ಲದ ವಯಸ್ಸಿನಲ್ಲಿ ಏನು ಬಂತು ಅದೇ ನಿಜವಾದ ಪ್ರಶಸ್ತಿ ಅಂತ. ಸರಿ ಸರಿ, ಭಜನೆ ಕೂಡ ತಾವು ಹಾಡೋದ್ರಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದೀರಿ. ನಮ್ಮ ವೀಕ್ಷಕರಿಗೋಸ್ಕರ ಈಗ ಒಂದು ಭಜನೆಯನ್ನು ಹಾಡಬಹುದಾ? ಅಂದರೆ ಭಜನೆ ಬೇರೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿರುವಂಥ ಭಜನ್ಸ್ ಬೇರೆ. ಓಕೆ, ಭಜನ್ ಭಜನೆ ಅನ್ನೋದನ್ನು ನಾವು ದೇವಸ್ಥಾನದಲ್ಲಿ ಮಾಡ್ತೀವಲ್ಲ, ಅದು ಭಜನೆ ಆಗ್ತದೆ. ಸೊ ಶಾಸ್ತ್ರೀಯ ಸಂಗೀತದಲ್ಲಿ ಅದನ್ನು ನಾವು ತುಳಸಿದಾಸ್ ಭಜನೆ, ಮೀರಾ ಭಜನೆ, ಹಿಂದಿ ಭಜನ್ಸ್ ಅಂತ ಕರಿತೀವಿ ಅದನ್ನು. ಸೊ ಅದನ್ನು ನಾನು ನಿಮಗೆ ಒಂದು ತುಳಸಿದಾಸ್ ಭಜನನ್ನು ಟ್ರೈ ಮಾಡ್ತೇನೆ.
ಆ ಆ जागिए रघुनाथ कुंवर जागिए रघुनाथ कुंवर पंछी बन बोले पंछी बन बोले जागिए रघुनाथ कुंवर प्रातभानो प्रगट भयो प्रातभानो प्रगट भयो रजनी को तिमिर गयो रजनी को तिमिर गयो भृंग करत गुंजगान भृंग करत गुंजगान कमल नदल बोले कमल नदल बोले जागिए जागिए रघुनाथ कुंवर तुलसीदास अति आनंद तुलसीदास अति आनंद निरखत मुखारविंद निरखत मुखारविंद दीनकु प्रभु देत दान दीनकु प्रभु देत दान आनंद मोले आनंद मोले जागिए रघुनाथ कुंवर पंछी बन बोले जागिए रघु जागिए रघु जागिए रघुनाथ कुंवर ಅದ್ಭುತವಾದ ಸರ್. ಭಜನ್ನಲ್ಲೂ ಕೂಡ ಒಂದು ದೈವಿಕವಾದದ್ದನ್ನು ಫೀಲ್ ಮಾಡಬಹುದು ಅನ್ನೋದು ಬಹಳ ಸ್ಪಷ್ಟವಾಗಿ ತಿಳಿತಾ ಹೋಗುತ್ತೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಹೇಗೆ ಅನಿಸ್ತು ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು? ನಮ್ಮ ನೋಡುಗರಿಗೆ ಏನು ಹೇಳ್ತೀರಿ? ಮೊದಲಿಗೆ ನನಗೆ ಅವಕಾಶ ಕೊಟ್ಟಂತಹ ದೂರದರ್ಶನ ಚಂದನ ವಾಹಿನಿಯವರಿಗೆ ಅನಂತ ಕೃತಜ್ಞತೆಗಳು. ಸೊ ಇಷ್ಟೊತ್ತು ಭಾಳ ಉತ್ಸುಕರಾಗಿ ಆಮೇಲೆ ಎಲ್ಲನೂ ಯಾವುದೂ ಮಿಸ್ ಮಾಡ್ದೇ ಐ ಥಿಂಕ್ ನೀವು ನನ್ನ ಪ್ರೊಫೈಲನ್ನು ಓದಿದ್ರೆ ಅನಿಸುತ್ತೆ. ಸೊ ಎಲ್ಲ ಕ್ವಶನ್ಗಳನ್ನು ಭಾಳ ಚೆನ್ನಾಗಿ ಕೇಳಿದ್ರಿ. ತಮಗೂ ಕೂಡ ಅಭಿನಂದನೆಗಳು. ಸೊ ಅವಕಾಶ ಕೊಟ್ಟಂತಹ ನಿರ್ವಾಹಕರಿಗೂ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮೂಡ್ಲಿಕ್ಕೆ ಬಂದಿರಲಿಕ್ಕೆ ಕಾರಣ ಆದಂತಹ ಎಲ್ಲ ಟೆಕ್ನಿಷಿಯನ್ಸ್ಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅನಂತ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಇದ್ದೀನಿ. ಸರ್, ನಾವು ಬರೀ ಒಂದು ಧನ್ಯವಾದಗಳನ್ನ ಹೀಗೆ ಹೇಳಿದ್ರೆ ಪ್ರೇಕ್ಷಕರಿಗೆ ತಲುಪೋದಿಲ್ವೇನೋ ಅಂತ ನನಗೆ ಮತ್ತೊಂದು ಹಾಡಿನ ಮೂಲಕನೇ ಮುಗಿಸಿದ್ರೆ ಚೆನ್ನಾಗಿರುತ್ತೇನೋ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ಹಾಡೋದಾದರೆ ಒಂದು 4 ಸಾಲುಗಳಲ್ಲಿ ಹಾಡಿದ್ರೆ ಪ್ರೇಕ್ಷಕರು ಕಾರ್ಯಕ್ರಮದ ಗುಂಗಲ್ ಹಾಗೆ ಕಳೆದು ಹೋಗ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಇಷ್ಟೊತ್ತು ತಾವು ಮಾತನಾಡಿದ್ರಿ, ಬೇರೆ ಬೇರೆ ಪ್ರಕಾರಗಳನ್ನ ಹಾಡಿದ್ರಿ. ಕೊನೆಯದಾಗಿ ಒಂದು ಗೀತೆ ಮೂಲಕ ನಾನು ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಖ್ಯಾತಿ ಇರತಕ್ಕಂತಹ ಒಂದು ಭಾವಗೀತೆ ಇದೆ, ಅದನ್ನೊಂದು ಹಾಡಿ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಸೊ ನಾನು ಓದಿದ್ದು SRA ಹೈಸ್ಕೂಲ್ ಬನಹಟ್ಟಿಯಲ್ಲಿ. ಸೊ ಹಾಗಾಗಿ ಬನಹಟ್ಟಿಯವರೇ ಆಗಿರ್ತಕ್ಕಂತಹ ಶ್ರೀಯುತ ಬಗಿ ಯಲ್ಲಟ್ಟಿಯವರು ಬರೆದಂಥ ಈ ಒಂದು ಹಾಡು, ಇದನ್ನು ಹಾಡ್ತೀನಿ ಇವಾಗ. ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವನ ಮನೆಯಿದು ಈ ಜಗವೆಲ್ಲ
ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವನ ಮನೆ ಇದು ಈ ಜಗವೆಲ್ಲ ದೇವನ ಮನೆ ಇದು ಈ ಜಗವೆಲ್ಲ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಆತ್ಮೀಯ ವೀಕ್ಷಕರೇ, ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.